ಮೇಡಮ್ ಮನೆ ಕಟ್ಕೊಂಡ್ರೆ ನೀರ್ ಬರುತ್ತಾ ಅಂತ ಎಲ್ಲರೂ ಕೇಳ್ತಾರೆ. ಹೌದು, ಪೈಪ್ ಅಲ್ಲಿ ಆಲ್ರೆಡಿ ಮನೆಗೆ ಕನೆಕ್ಷನ್ ಆಗಿರೋ ಪೈಪ್ ಇದು. ಆ ಪೈಪ್ ಅಲ್ಲಿ ಆಲ್ರೆಡಿ ನೀರ್ ಬರ್ತಿದೆ. ನೀರ್ ಬರ್ತಾ ಇದೆ ಅಲ್ವಾ? ಹಾ ಮೇಡಮ್, ಹೌದು. ಅಂದ್ರೆ ಇಂಟರ್ನಲ್ 2 ಇಂಚ್ ಪೈಪ್ ಇದೆ. ಸೊ ಇಲ್ಲಿ 3/4 ಇಂಚ್ ಪೈಪ್ ಕೊಟ್ಟಿದೀವಿ. ಪ್ರತಿ ಮನೆಗೂ ಕೂಡ, ಹೌದು, ಪ್ರತಿ ಮನೆಗೂ ಕೂಡ 3/4 ಇಂಚ್ ಪೈಪ್ ಬಂದಿದೆ. ಆಮೇಲೆ ನಮ್ದೇ ಬೋರ್ವೆಲ್ ಪಾಯಿಂಟ್ ಇದೆ. ಹೌದು, ಬರೀ 300 ಫೀಟ್ ಗೆನೆ ಬೋರ್ವೆಲ್ ಇದು ನೀರ್ ಸಿಕ್ಕಿದೆ. 4 ಇಂಚ್ ನೀರ್ ಸಿಕ್ಕಿದೆ ಮೇಡಮ್. 4 ಇಂಚ್ ನೀರ್ ಸಿಕ್ಕಿದೆ ಅಂದ್ರೆ ನೀರಿಂದು ಹೌದು ಮೇಡಮ್, ಹೌದು. ಪ್ರತಿ ಸೈಟ್ಗೂ ಇದೇ ತರ ನೀರ್ ಬರುತ್ತೆ ಮೇಡಮ್. ಯಾವ್ದೋ ಒಂದ್ ಸೈಟ್ ಮಾತ್ರ ಕನೆಕ್ಟ್ ಆಗಿಲ್ಲ, ಇದು ಕಂಪ್ಲೀಟ್ 52 ಸೈಟ್ಗೂ ನೀರ್ ಬರುತ್ತೆ. ನಾನು ಇಲ್ಲಿ ನೋಡ್ದಂಗೆ ಒಂದು ಅಪಾರ್ಟ್ಮೆಂಟ್ಸ್ ತರ ಏನೋ ಕಾಣಿಸ್ತದೆ ಸರ್. ಏನದು ಸರ್? ಮೇಡಮ್ ಅದು ಕೆಂಪೇಗೌಡ ಬಿಡಿ ಅಪಾರ್ಟ್ಮೆಂಟ್ ಇಲ್ಲಿ ಬರ್ತಾ ಇರೋದು. ಸೊ ಅದ್ರ ಪಕ್ಕದಲ್ಲೇನೆ BGS ರೆಸಿಡೆನ್ಶಿಯಲ್ ಸ್ಕೂಲ್ ಇದೆ. ಸ್ಕೂಲ್ ಪಕ್ಕದಲ್ಲೇನೆ ಇವಾಗ ವಿಲ್ಲಾ ಪ್ಲಾಟ್ಸ್ ಓಪನ್ ಆಗ್ತದೆ ಮೇಡಮ್. ಒಂದು ಪ್ಲಾಟ್ ಗೆ 2.5 CR ಇದೆ. ಅದಕ್ಕೆ ಅಟ್ಯಾಚ್ ಆಗಿನೇ ಇದಿರೋದು. ಇದು ನಿಮ್ ಪ್ರಾಜೆಕ್ಟ್? ಹೌದು, ನಮ್ ಪ್ರಾಜೆಕ್ಟ್ ಇರೋದು. ಸೊ ಹಾಗಾಗಿ ಇನ್ನೊಂದು ಡೆವಲಪ್ಮೆಂಟ್ ವೈಸ್ ಅಲ್ಲಿ ನೀವು ನೋಡೋದಾದ್ರೆ ಸುತ್ತಮುತ್ತಲು ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗೋಗಿದೆ ನೋಡಿ. ನಮ್ ಲೆವೆಟ್ ಅಟ್ಯಾಚ್ ಆಗಿ BMI-CPA ಅಪ್ರೂವ್ಡ್ ಲೆವೆಟ್ ಇದೆ. ಸೊ ಅದಾದ್ಮೇಲೆ ಪಕ್ಕದಲ್ಲೇನೆ BGS ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಸೊ ಮೇನ್ ರೋಡ್ ಬಂದ್ರೆ VKIT ಇದೆ, ವಿವೇಕಾನಂದ ಇಂಟರ್ನ್ಯಾಷನಲ್ ಕಾಲೇಜ್ ಇದೆ. ಅದಾದ್ಮೇಲೆ ಮೈಸೂರು ರೋಡ್ ಇಂದ ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಒಂದು 5 to 10 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು ಇಲ್ಲಿಗೆ. ಸೊ ಅದಾದ್ಮೇಲೆ ಲೇಔಟ್ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಲೇಔಟ್ ಕ್ಲಿಯರ್ ಆಗಿ ಡೆವಲಪ್ಮೆಂಟ್ ಆಗಿದೆ. ಸೊ ನಾಳೆ ಬೆಳಿಗ್ಗೆ ಡೆವಲಪ್ಮೆಂಟ್ ಮಾಡ್ಬೇಕಾಗಿರುವಂತ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕ್ ಕೂಡ ಪೆಂಡಿಂಗ್ ಇಲ್ಲ. ನಾಳೆ ಬೆಳಿಗ್ಗೆ ಕೊಡ್ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೂಡ ಪೆಂಡಿಂಗ್ ಇಲ್ಲ. ಸೊ ಅಷ್ಟು ಕೂಡ ಕ್ಲಿಯರ್ ಆಗಿದೆ. ಸೊ ನಾಳೆ ಬೆಳಿಗ್ಗೆನೆ ಬಂದು ಇಮಿಡಿಯೇಟ್ಲಿ ಮನೆ ಕಟ್ಕೊಂಡು ಅಥವಾ ರಿಜಿಸ್ಟರ್ ಮಾಡ್ಕೋತೀವಿ ಅಂದ್ರೂ ಕೂಡ ಆನ್ ಸ್ಪಾಟ್ ಸೊ ರಿಜಿಸ್ಟರ್ ಮಾಡ್ಕೊಂಡು ಮನೆ ಕಟ್ಟೋ ತರ ಇದೆ. ಯಾವುದೇ ತರದ ಕೆಲಸಗಳು ಕೂಡ ಪೆಂಡಿಂಗ್ ಇಲ್ಲ. ಎಲೆಕ್ಟ್ರಿಕಲ್ ಬಾಕ್ಸ್ ಮೇಡಮ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕಲ್ ಬಾಕ್ಸ್ ಇದು. ಸೊ ಎಲ್ಲಾ ಕಡೆ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಯಾವ್ದೇ ಲೆವೆಟ್ ಹೋದ್ರು ಕೂಡ ಕಂಬ ಹಾಕಿರ್ತಾರೆ, ಕಂಬದ ಮೇಲೆ ಲೈನ್ ಪಾಸ್ ಆಗುತ್ತೆ. ಯಾವುದೇ ತರ ಕಂಬಗಳು ಕಾಣಿಸ್ತಿಲ್ಲ. ಸೊ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕಲ್ ಲೈನ್ ಪಾಸ್ ಆಗಿರೋದು ಇದು. ಸೊ ಅದ್ರದೆಲ್ಲ ಬಾಕ್ಸ್ ಇದು. ನಾನ್ ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತು ಅನತಿ ಗ್ರೂಪ್ ಕಡೆಯಿಂದ ರಾಜು ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಯ್ ಸರ್. ಹಾಯ್ ಮೇಡಮ್, ಹೆಂಗಿದ್ದೀರಾ ಸರ್? ಸೂಪರ್ ಸರ್. ನಾವು ಇನ್ನೊಂದು ತುಂಬಾ ಜನ ಕೇಳ್ತಾ ಇದ್ರು, ಮೇಡಮ್ ಇನ್ನೂ ಸೈಟ್ಸ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ಮ ಸೈಟ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಹೇಳ್ಬಿಟ್ಟು ಸರ್, ನಿಮ್ಮ ಕಂಪನಿ ಬಗ್ಗೆ, ನಿಮ್ಮ ಸೈಟ್ಸ್ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರಡಕ್ಷನ್ ನಮ್ಮ ವ್ಯೂವರ್ಸ್ ಗೆ ಕೊಡಿ. ಖಂಡಿತ ಮೇಡಮ್. ಸೊ ನಮ್ದು ಕಂಪನಿ ನೇಮ್ ಬಂದ್ಬಿಟ್ಟು ಅನತಿ ಗ್ರೂಪ್ ಅಂತ ಹೇಳಿ. ಸೊ ಈ ಆಲ್ರೆಡಿ ನಮ್ದೊಂದು 6-7 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಕ್ಲಿಯರ್ ಆಗಿದೆ. ಸೊ ಮೈಸೂರು ರೋಡ್ ಅಲ್ಲಿ ಈಗ 2 ಪ್ರಾಜೆಕ್ಟ್ ಅಟ್ ಅ ಟೈಮ್ ಅಲ್ಲಿ ಸ್ಟಾರ್ಟ್ ಅಪ್ ಅಲ್ಲಿ ಇದೆ. ಈ ಎಕ್ಸಾಕ್ಟ್ ಆಗಿ ಏನಂತಂದ್ರೆ ಮೈಸೂರು ರೋಡ್ ಅಲ್ಲಿ ಕುಮ್ಲಗೋಡು ಮತ್ತೆ ಈಗ ದಶಪಥ ರೋಡ್ ಅಂತ ಏನ್ ಬರ್ತಿದೆಯಲ್ಲ, ಆ ಕುಮ್ಲಗೋಡಿಂದ ಜಸ್ಟ್ 5 minutes ಡ್ರೈವ್ ಅಲ್ಲಿ 2 ಪ್ರಾಜೆಕ್ಟ್ ರೆಡಿ ಆಗ್ತಿದೆ. KP ಗ್ರೀನ್ ಸಿಟಿ ಫೇಸ್ 5 and 6 ಅಂತ ಹೇಳಿ. ಸೊ ಇದು 5 ಇದು ಹೌದು 5 ಅಲ್ಲಿ ಇದೀವಿ. ಸೊ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿದೆ. 6 ಬಂದು ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇದೆ. ಸೊ ಅದಕ್ಕೂ ಕೂಡ ನಿಮ್ಮನ್ನ ಇನ್ವೈಟ್ ಮಾಡ್ತೀವಿ, ನೆಕ್ಸ್ಟ್ ಆ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇವಾಗ 5 ಮಾತ್ರ ಕ್ಲಿಯರ್ ಮಾಡೋಣ ಸರ್. ಇವಾಗ ನಾನು ಇಲ್ಲಿ ನೋಡ್ದಂಗೆ ಒಂದು
ತರ ಏನೋ ಕಾಣಿಸ್ತದೆ ಸರ್, ಏನದು ಸರ್? ಮೇಡಮ್ ಅದು ಕೆಂಪೇಗೌಡ ಬಿಡಿ ಅಪಾರ್ಟ್ಮೆಂಟ್ ಇಲ್ಲಿ ಬರ್ತಾ ಇರೋದು. ಸೊ ಅದ್ರ ಪಕ್ಕದಲ್ಲೇನೆ BGS ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ. ಸ್ಕೂಲ್ ಪಕ್ಕದಲ್ಲೇನೆ ಇವಾಗ ವಿಲ್ಲಾ ಪ್ಲಾಟ್ಸ್ ಓಪನ್ ಆಗ್ತದೆ ಮೇಡಮ್. ಒಂದು ಪ್ಲಾಟ್ ಗೆ 2.5 CR ಇದೆ. ಅದಕ್ಕೆ ಅಟ್ಯಾಚ್ ಆಗಿನೇ ಇದಿರೋದು. ಇದು ನಿಮ್ ಪ್ರಾಜೆಕ್ಟ್? ಹೌದು, ನಮ್ ಪ್ರಾಜೆಕ್ಟ್ ಇರೋದು. ಸೊ ಹಾಗಾಗಿ ಇನ್ನೊಂದು ಡೆವಲಪ್ಮೆಂಟ್ ವೈಸ್ ಅಲ್ಲಿ ನೀವು ನೋಡೋದಾದ್ರೆ ಸುತ್ತಮುತ್ತಲು ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗೋಗಿದೆ ನೋಡಿ. ನಮ್ ಲೆವೆಟ್ ಅಟ್ಯಾಚ್ ಆಗಿ BMICPA ಅಪ್ರೂವ್ಡ್ ಲೆವೆಟ್ ಇದೆ. ಸೊ ಅದಾದ್ಮೇಲೆ ಪಕ್ಕದಲ್ಲೇನೆ BGS ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಸೊ ಮೇನ್ ರೋಡ್ ಬಂದ್ರೆ VKIT ಇದೆ, ವಿವೇಕಾನಂದ ಇಂಟರ್ನ್ಯಾಷನಲ್ ಕಾಲೇಜ್ ಇದೆ. ಅದಾದ್ಮೇಲೆ ಮೈಸೂರು ರೋಡ್ ಇಂದ ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಒಂದು 5 to 10 minutes ಅಲ್ಲಿ ರೀಚ್ ಆಗ್ಬೋದು ಇಲ್ಲಿಗೆ. ಸೊ ಅದಾದ್ಮೇಲೆ ಲೇಔಟ್ ಬಗ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಲೇಔಟ್ ಕ್ಲಿಯರ್ ಆಗಿ ಡೆವಲಪ್ಮೆಂಟ್ ಆಗಿದೆ. ಸೊ ನಾಳೆ ಬೆಳಿಗ್ಗೆ ಡೆವಲಪ್ಮೆಂಟ್ ಮಾಡ್ಬೇಕಾಗಿರುವಂತ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕ್ ಕೂಡ ಪೆಂಡಿಂಗ್ ಇಲ್ಲ. ನಾಳೆ ಬೆಳಿಗ್ಗೆ ಕೊಡ್ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೂಡ ಪೆಂಡಿಂಗ್ ಇಲ್ಲ. ಸೊ ಅಷ್ಟು ಕೂಡ ಕ್ಲಿಯರ್ ಆಗಿದೆ. ಸೊ ನಾಳೆ ಬೆಳಿಗ್ಗೆನೆ ಬಂದು ಇಮಿಡಿಯೇಟ್ಲಿ ಮನೆ ಕಟ್ಕೊಂಡು ಅಥವಾ ರಿಜಿಸ್ಟರ್ ಮಾಡ್ಕೋತೀವಿ ಅಂದ್ರೂ ಕೂಡ ಆನ್ ಸ್ಪಾಟ್ ಸೊ ರಿಜಿಸ್ಟರ್ ಮಾಡ್ಕೊಂಡು ಮನೆ ಕಟ್ಟೋ ತರ ಇದೆ. ಯಾವುದೇ ತರದ ಕೆಲಸಗಳು ಕೂಡ ಪೆಂಡಿಂಗ್ ಇಲ್ಲ. ಎಸ್ ಸರ್, ಇವಾಗ ಇದು ಎಷ್ಟು ಎಕರಲ್ಲಿ ನಿಮ್ದು ಇದು? ಮೇಡಮ್ 2 ಎಕರೆಲ್ಲಿ ಇರೋದು ಇದು. 2 acres ಇದೆ. 2 acres ಅಲ್ಲಿ ಟೋಟಲ್ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್? ಮೇಡಮ್ ಇದ್ರಲ್ಲಿ ಬಂದ್ಬಿಟ್ಟು ಟೋಟಲ್ ಆಗಿ ಸೈಟ್ ನಂಬರ್ ಅಷ್ಟು ಇಲ್ಲೇ ನೋಡ್ತಾ ಇದ್ರೆ 52 ಸೈಟ್ಸ್ ಅವೈಲಬಿಲಿಟಿ ಇದೆ. ಹೌದು. ಸೊ ಕಂಪ್ಲೀಟ್ ಆಗಿ 2 ಎಕರೆಯಿಂದ 52 ಸೈಟ್ಸ್ ಇದೆ. ಸೊ 52 ಸೈಟ್ಸ್ ಕೂಡ 30-40 ಅಂಡ್ 30-50 ಮೆಜರ್ಮೆಂಟ್ ಅಲ್ಲಿ ರೆಡಿ ಇದೆ. 20-30 ಏನಾದ್ರೂ ಅವೈಲಬಲ್ ಇದೆ? ಖಂಡಿತ ಇಲ್ಲ ಮೇಡಮ್, 20-30 ಇಲ್ಲ, 30-40 ಮತ್ತೆ 30-50 ಇದೆ. 30-40 ಮತ್ತೆ 30-50 ಅವೈಲಬಲ್ ಇದೆ ರೈಟ್ ನೌ. ಹೌದು. ಓಕೆ ಸರ್, ಇದೆಲ್ಲ ಯಾವ ಫೇಸಿಂಗ್ ಬರುತ್ತೆ ಸರ್? ಈಸ್ಟ್ ಮತ್ತೆ ವೆಸ್ಟ್ ಫೇಸಿಂಗ್ ಎರಡೇ ಫೇಸಿಂಗ್ಸ್ ಮೇಡಮ್. ಎರಡೇ ಫೇಸಿಂಗ್ ಇರೋದು, ಈಸ್ಟ್ ಮತ್ತೆ ವೆಸ್ಟ್ ಫೇಸಿಂಗ್ಸ್ ಎರಡೇ ಫೇಸಿಂಗ್ಸ್ ಇರೋದು. ನೀವು ಫೇಸಿಂಗ್ಸ್ ಎಲ್ಲ ಬಿಟ್ಬಿಡಿ, ಡೆವಲಪ್ಮೆಂಟ್ ಬಗ್ಗೆ ನೋಡಕ್ ಹೋದ್ರೆ ಯಾರು ಕೂಡ 2 ಎಕರೆಲಿ ಇಷ್ಟು ನೀಟಾಗಿ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ನೀವು ಅನ್ಕೊಳಕ್ಕೆ ಆಗಲ್ಲ. ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ ವಾಟರ್ ಲೈನ್ ಇರ್ಬೋದು, ಸ್ಯಾನಿಟರಿ ಲೈನ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ಅದಾದ್ಮೇಲೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇರ್ಬೋದು, ಅದಾದ್ಮೇಲೆ UGD ಸಿಸ್ಟಮ್ ಇರ್ಬೋದು, ಅಂಡ್ ಕಾಂಪೌಂಡ್ ಫೆಸಿಲಿಟಿ ಇರ್ಬೋದು, ಎಲ್ಲ ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ. ಸರ್, ಇವಾಗ ಇದು ನಾನೇ ಒಂದು ಸೈಟ್ ತಗೋಬೇಕಂತ ಅನ್ಕೊಂಡಿದೀನಿ. ಹೌದು. ಇವಾಗ 31 ಸೈಟ್ ನ ನೋಡಿದೀನಿ. ಹೌದು ಸರ್, ಇವಾಗ ನಾನು ಇದು ಪರ್ಚೇಸ್ ಮಾಡ್ಬೇಕಂದ್ರೆ ಒಂದು ಲೀಗಲ್ ಪ್ರೊಸೀಜರ್ ಹೋಗ್ಬೇಕಾಗುತ್ತೆ. ಹೌದು. ಇದು ಯಾವ ತರ ಸರ್? ಇವಾಗ ಪೇಪರ್ಸ್ ಏನಾದ್ರು ಲಾಯರ್ಸ್ ತೋರ್ಸ್ಬೇಕಂದ್ರೆ ಯಾವ ತರ ಪ್ರೊಸೀಜರ್? ನೀವು ನನ್ನ ಹತ್ರ ಅಲ್ಲ, ನೀವು ಬೆಂಗಳೂರಲ್ಲಿ ಯಾರೇ ಡೆವಲಪರ್ ಹತ್ರ ಹೋದ್ರು ಕೂಡ 50,000 ರೂಪಾಯಿ ಕೊಡಿ, 1 ಲಕ್ಷ ರೂಪಾಯಿ ಕೊಡಿ, ಸೈಟ್ ಬ್ಲಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನಮ್ಮ ಕಂಪನಿಯಲ್ಲಿ ಮೇನ್ ಪ್ಲಸ್ ಪಾಯಿಂಟ್ ಏನಂತ ಅಂದ್ರೆ ನೀವು 50,000 ರೂಪಾಯಿ ಕೊಡ್ತೀವಿ ಅಂದ್ರೂ ಕೂಡ ನಾವು ಮುಟ್ಟಲ್ಲ. ಜಸ್ಟ್ 5,000 rupees ಅಷ್ಟೇ ಅಮೌಂಟ್ ನಿಮ್ಮ ಹತ್ರ ತಗೊಳ್ಳೋದು. ಅಷ್ಟೇನೆ ತಗೊಂಡು ಸೈಟ್ ನ ಬ್ಲಾಕ್ ಮಾಡ್ತೀವಿ. ಲೀಗಲ್ ಒಪಿನಿಯನ್ ಡಾಕ್ಯುಮೆಂಟ್ಸ್ ಅಷ್ಟು ಕೂಡ ನಿಮ್ಗೆ ಕೊಡ್ತೀವಿ. ಸೊ ನೀವು 5 days ಟೈಮ್ ತಗೊಂಡು 5,000 rupees ಕೊಟ್ಟು ಡಾಕ್ಯುಮೆಂಟ್ಸ್ ಬುಕ್ ಸೈಟ್ ನ ಬ್ಲಾಕ್ ಮಾಡ್ಕೋತೀರಾ. ಅದಾದ್ಮೇಲೆ ಲೀಗಲ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತೀರಾ. 5 days ಟೈಮ್ ಇರುತ್ತೆ. ನೀವು ಲೀಗಲ್ ಒಪಿನಿಯನ್ ಎಲ್ಲಾನು ಕೂಡ ಚೆಕ್ ಮಾಡ್ಕೊಂಬನ್ನಿ. ಸೊ ಅದಾದ್ಮೇಲೆ ನಿಮ್ಗೆ 2 lakh rupees ಅಮೌಂಟ್ ನ ತಗೊಂಡು ಸೊ ಅಪ್ ಟು 80% ವರ್ಗೂ ಕೂಡ ಲೋನ್ ಪ್ರೊವೈಡ್ ಮಾಡ್ಕೊಂಡು ಲೋನ್ ಪ್ರೊವೈಡ್ ಮಾಡಿ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಂಡು ಕೊಡ್ತಾ ಇದೀವಿ. ಎಸ್, ಅಫ್ ಕೋರ್ಸ್ ಮೇಡಮ್. ಸೊ ಈ ಸೆಂಟರ್ ಅಲ್ಲಿ ನಮ್ಗೆ 1 ಲಕ್ಷ ಕೊಡಿ, 50,000 ಕೊಡಿ, ಅಥವಾ ಆ ಡಾಕ್ಯುಮೆಂಟೇಶನ್ ಖರ್ಚಿದೆ, ಈ ಡಾಕ್ಯುಮೆಂಟೇಶನ್ ಖರ್ಚಿದೆ, ಆ ತರದ್ ಯಾವ್ದು ಕೂಡ ನಿಮ್ ಹತ್ರ ಕೇಳಲ್ಲ. ಅಡಿಷನಲ್ ಪೇಮೆಂಟ್ ಮಾಡಿ ಅಂತಾನು ಕೇಳಲ್ಲ. ಎಸ್. ಇದ್ರಲ್ಲಿ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಹೇಳ್ತೀನಿ ಕೇಳಿ. ಇನ್ ಕೇಸ್ ಆಫ್ ಏನಾದ್ರು ನಿಮ್ಗೆ ಲೀಗಲ್ ಬರ್ಲಿಲ್ಲ ಅನ್ಕೊಳ್ಳಿ, ಅಥವಾ XYZ ಏನೇ ರೀಸನ್ ಇರ್ಬೋದು, ಕ್ಯಾನ್ಸಲ್ ಮಾಡ್ಕೋತೀವಿ ಅಂದ್ರ ಆನ್ ಸ್ಪಾಟ್ 5,000 rupees ರಿಫಂಡ್ ಆಗುತ್ತೆ. 100% ಡಾಕ್ಯುಮೆಂಟ್ಸ್ ಅವ್ರು ಸಬ್ಮಿಟ್ ಮಾಡಿದ್ಮೇಲೆ ರಿಫಂಡ್ ಆಗಿ ಖಂಡಿತ. ಸರ್, ಇವಾಗ ಯಾವ ಖಾತಾ ಬರುತ್ತೆ ಸರ್ ಇದು? ಮೇಡಮ್ ಟೋಟಲ್ ಲ್ಯಾಂಡ್ ಬಂದ್ಬಿಟ್ಟು DC ಕನ್ವರ್ಟೆಡ್ ಆಗಿದೆ. DC ಕನ್ವರ್ಟೆಡ್ ಈ ಖಾತಾ ಇದೆ. ಎಸ್ ಮೇಡಮ್, ಹೌದು. ಓಕೆ ಸರ್, ಇವಾಗ ಡೌನ್ ಪೇಮೆಂಟ್ ಮಾಡ್ಬೇಕಂದ್ರೆ ಇವಾಗ ಪೇಪರ್ಸ್ ಎಲ್ಲ ಲೀಗಲ್ ಆಯ್ತು. ಹೌದು. ನೆಕ್ಸ್ಟ್ ಪ್ರೊಸೀಜರ್, ನೆಕ್ಸ್ಟ್ ಇವಾಗ ಲೋನ್ ಹೋಗ್ಬೇಕಂತ ಇರ್ತಾರೆ. ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರೆ ಸರ್ ಅವ್ರು ಬ್ಲಾಕ್ ಮಾಡ್ಕೋಬಹುದು? ಮೇಡಮ್ 2 lakh rupees ಅಷ್ಟೇ ಡೌನ್ ಪೇಮೆಂಟ್. ಜಸ್ಟ್ 2 lakhs rupees? ಎಸ್, ಹೌದು. 2 lakhs ಮಾಡಿದ್ರೆ 2 lakh ಮಾಡಿದ್ರೆ ನಿಮ್ಗೆ ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟ್ ಆದ್ಮೇಲೆ ಲೋನ್ ಪ್ರೊಸೀಜರ್ ಹೋಗ್ತೀರಾ. ಲೋನ್ ಪ್ರೊಸೀಜರ್ ಬಂದ್ಬಿಟ್ಟು ನಿಮ್ಗೆ ಸೊ 15 days ಟೈಮ್ ತಗೋತೀವಿ. 10 to 15 days ಅಲ್ಲಿ ಲೋನ್ ಪ್ರೊಸೀಜರ್ ಮುಗಿದೋಗುತ್ತೆ. ಅದಾದ್ಮೇಲೆ ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ 80% ವರ್ಗೂ ಕೂಡ ನಿಮ್ಗೆ ಲೋನ್ ಪ್ರೊವೈಡ್ ಆಗುತ್ತೆ. ಇನ್ ರಿಮೈನಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನ ಆಮೇಲೆ ಪೇಮೆಂಟ್ ಮಾಡ್ಕೋಬಹುದು ನೀವು. ಸೊ ಲೋನ್ ಪ್ರೊಸೀಜರ್ ಗೋಸ್ಕರನೇ 2 lakh rupees ನೀವು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಎಸ್, ಹೌದು. ಸರ್, ಇವಾಗ ನೋಡ್ದಂಗೆ ಇಲ್ಲಿ ಬ್ಯಾಕ್ ಸೈಡ್ ಸರ್ ಇವಾಗ ವಾಟರ್ ಫೆಸಿಲಿಟಿ ಇದೆ, ಡ್ರೈನೇಜ್ ಅಂತ ಎಲ್ಲ ಹೇಳಿದ್ರೆ. ಹೌದು ಸರ್, ಇವಾಗ ನೀರಿನ ವ್ಯವಸ್ಥೆ ಯಾವ ತರ ಇದೆ? ಮೇಡಮ್, ಈಗ ಒಂದ್ ಮನೆ ಕಟ್ಟಬೇಕು ಅಂದ್ರೆ ನಿಮ್ಗೆ ಏನೆಲ್ಲ ಬೇಕು? ವಾಟರ್ ಲೈನ್ ಬೇಕು, ಕರೆಂಟ್, ಡ್ರೈನೇಜ್ ಬೇಕು, ಕರೆಂಟ್ ಬೇಕು. ಸೊ ವಾಟರ್ ಲೈನ್ ಆಲ್ರೆಡಿ ಇದೆ. ಬೋರ್ವೆಲ್ ಹಾಕ್ಸಿದೀವಿ, ಡೈರೆಕ್ಟ್ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಇದು ವಾಟರ್ ಲೈನ್ ಅಲ್ವಾ ಸರ್? ಇದು ಹೌದು, ಇದು ವಾಟರ್ ಲೈನ್ ಬರುತ್ತೆ.
ಓಕೆ ಅವಾಗ್ಲೇ ವಾಟರ್ ಕೂಡ ರೆಡಿ ಖಂಡಿತ ಆಗಿದೆ ಖಂಡಿತ ರೆಡಿ ಅಂದ್ರೆ ಇದೆ. ಇಮಿಡಿಯೇಟ್ ಆಗಿ ಮನೆ ಹೌದು. ಕನ್ಸ್ಟ್ರಕ್ಷನ್ ಇದು ಡ್ರೈನೇಜ್ ರೆಡಿ ಇದೆ. ಮನೆ ಕಟ್ಕೊಂಡ್ರೆ ನೀರ್ Okay. ಬರುತ್ತಾ ಅಂತ ಎಲ್ಲರೂ ಕೇಳ್ತಾರೆ. ಹೌದು ಪೈಪ್ ಅಲ್ಲಿ ಆಲ್ರೆಡಿ ಮನೆಗೆ ಕನೆಕ್ಷನ್ ಆಗಿರೋ ಪೈಪ್ ಇದು. ಆ ಪೈಪ್ ಅಲ್ಲಿ ಆಲ್ರೆಡಿ ನೀರ್ ಬರ್ತಿದೆ. ನೀರ್ ಬರ್ತಾ ಇದೆ ಅಲ್ವಾ ಹಾ sir? ಮೇಡಮ್ ಹೌದು. ಅಂದ್ರೆ ಇಂಟರ್ನಲ್ 2 ಇಂಚ್ ಪೈಪ್ ಇದೆ. ಹಾ. ಸೊ ಇಲ್ಲಿ 3/4 ಇಂಚ್ ಪೈಪ್ ಕೊಟ್ಟಿದೀವಿ. ಪ್ರತಿ ಮನೆಗೂ ಸುಮಾರು ಕೂಡ force ಆಗಿದೆ ಅಲ್ವಾ ಹೌದು. sir ನೀರು? ಪ್ರತಿ ಮನೆಗೂ ಕೂಡ 3/4 ಇಂಚ್ ಪೈಪ್ ಬಂದಿದೆ. Okay. ಆಮೇಲೆ ನಮ್ದೇ ಬೋರ್ವೆಲ್ ಪಾಯಿಂಟ್ ಇದೆ. ನಿಮ್ದೇ ಬೋರ್ ಹಾ, ಹೌದು. ಬರೀ 300 ಫೀಟ್ಗೆನೆ ಬೋರ್ವೆಲ್ ಇದು ನೀರ್ ಸಿಕ್ಕಿದೆ. 4 ಇಂಚ್ ನೀರ್ ಸಿಕ್ಕಿದೆ ಮೇಡಮ್. 4 ಇಂಚ್ ನೀರ್ ಸಿಕ್ಕಿದೆ ಅಂದ್ರೆ ನೀರಿಂದು ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಲ್ವಾ ಹೌದು sir? ಮೇಡಮ್ ಹೌದು. ಪ್ರತಿ ಸೈಟ್ಗೂ ಇದೇ ತರ ನೀರ್ ಬರುತ್ತೆ ಮೇಡಮ್. ಪ್ರತಿ ಯಾವ್ದೋ site ಒಂದ್ ಇದೆ ಸೈಟ್ sir. ಮಾತ್ರ ಕನೆಕ್ಟ್ ಆಗಿಲ್ಲ ಇದು. ಎಲ್ಲ ಕಂಪ್ಲೀಟ್ site ಗೂ 52 ಸೈಟ್ಗೂ ನೀರ್ ಬರುತ್ತೆ. 52 ಸೈಟ್ಗೂ ಕೂಡ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಇದೆ. connections ಇದೆ. ಹೌದು. Okay. ಪ್ರತಿ ಒಂದು ಕೂಡ ರೆಡಿ ಇದೆ. ರೆಡಿ ಇದೆ ಎಸ್ ಪ್ರತಿಯೊಂದು ಮೇಡಮ್. ನೀರ್ ತುಂಬಾ ಚೆನ್ನಾಗಿದೆ ಸರ್ ಕುಡಿಬಹುದು ಮೇಡಮ್ ಇದು ನಂಗೇನೆ ಅಷ್ಟು ನೀಟಾಗಿದೆ ನೀರು. ಅಷ್ಟು ನೀಟ್ ಆಗಿದೆ ಹೌದು ಸರ್ ಇದು ನಿಮ್ದೇ ಓನ್ ಬೋರ್ ಅಲ್ವಾ? ಹೌದು ಮೇಡಮ್ ಹೌದು. ಎಷ್ಟು ಒಂದ್ ಬೋರ್ ಇದೆ ಸರ್? ಮೇಡಮ್ ಒಂದೇ ಬೋರು. ಒಂದೇ ಸೊ ಬೋರ್ 52 ಸೈಟಿಗೆ ಸಾಕು ಒಂದೇ ಸಾಕು, ಬೋರು. ಇನ್ನೂ 2 ಎಕರೆ ಜಾಗ ಅಷ್ಟೇ. 2 ಎಕರೆ ಸೊ ಅದಾದ್ಮೇಲೆ 2 ಇಂಚ್ ಪೈಪ್ ಅಲ್ಲಿ 3/4 ಇಂಚ್ ಕೊಟ್ಟಿದೀವಿ. ಸಖತ್ ನೀರ್ ಸಿಕ್ಕಿದೆ. ಸಾಕು ಮೇಡಮ್ ಆರಾಮಾಗಿರುತ್ತೆ. ಓಕೆ ಸರ್ ಇವಾಗ ಡ್ರೈನೇಜ್ ಅಂದ್ರೆ ಇದು ಪಿಟ್ ಏನಾದ್ರು ವ್ಯವಸ್ಥೆ ಮಾಡ್ತಿದ್ದೀರಾ? ಮೇಡಮ್ UCG ಪಾಯಿಂಟೇ ಮಾಡಿಸ್ಬಿಟ್ಟಿದೀವಿ. ಯೂಸೇಜ್ ಪಾಯಿಂಟ್ ಹೌದು STP ಪಾಯಿಂಟೇ ಬರುತ್ತೆ. ಎಲ್ಲ ಕೂಡ ರೆಡಿ ಇದೆ ಮೇಡಮ್. ಯಾವ್ದು ಕೂಡ ನಾನು ಹೇಳ್ತಿಲ್ವಾ ನಾಳೆ ಬೆಳಿಗ್ಗೆ ಬಂದು ಮಾಡ್ಬೇಕಾಗಿರೋ ಡೆವಲಪ್ಮೆಂಟ್ ಕೆಲಸ ಇಲ್ಲ. ಹೌದು. ಇನ್ನೂ ಒಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ನೀವು ಕೇಳಬೇಕು ಅನ್ನೋ ತರ ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇರಲ್ಲ. ಪ್ಯೂರ್ಲಿ 100% ರೆಡಿ ಇರೋ ಡಾಕ್ಯುಮೆಂಟ್ಸ್, 100% ರೆಡಿ ಇರೋ ಡೆವಲಪ್ಮೆಂಟ್ ಲೆವೆಟ್ ಇದು. ಓಕೆ ಡ್ರೈನೇಜ್ ಸರ್ ಇದೇನ್ ಸರ್ ಬಾಕ್ಸ್ ಏನೋ ಎಲೆಕ್ಟ್ರಿಕಲ್ ಬಾಕ್ಸ್ ಮೇಡಮ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕಲ್ ಬಾಕ್ಸ್ ಇದು. ಓಕೆ ಸೊ ಎಲ್ಲಾ ಕಡೆ ಅಂದ್ರೆ ನಿಮ್ಗೆ ನಾರ್ಮಲ್ ಆಗಿ ಯಾವ್ದೇ ಲೆವೆಟ್ ಹೋದ್ರು ಕೂಡ ಕಂಬ ಹಾಕಿರ್ತಾರೆ, ಕಂಬದ ಮೇಲೆ ಲೈನ್ ಪಾಸ್ ಆಗುತ್ತೆ. ಹೌದು ಇಲ್ಲಿ ನಾನು ನೋಡ್ದಂಗೆ ಯಾವ್ದೇ ತರ ಕಂಬಗಳು ಕಾಣಿಸ್ತಿಲ್ಲ. ಸೊ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕಲ್ ಲೈನ್ ಪಾಸ್ ಆಗಿರೋದು ಇದು. ಸೊ ಅದ್ರದೆಲ್ಲ ಬಾಕ್ಸ್ ಇದು. ಮೀನ್ಸ್ ಸೆಕ್ಯೂರ್ ಮಾಡಿದ್ದೀರಾ? ಕಂಪ್ಲೀಟ್ ಆಗಿ ನಿಮ್ಗೆ ಈ ಲೆವೆಟ್ ಬಂದ್ಬಿಟ್ಟು ಆಸ್ ಇಟ್ ಇಸ್ BDAದವ್ರು ಏನ್ ಡೆವಲಪ್ಮೆಂಟ್ ಮಾಡ್ತಾರಲ್ಲ ಸೇಮ್ ಡೆವಲಪ್ಮೆಂಟ್ ಅಲ್ಲಿ ಇದೆ. ಓಕೆ ನೀವು ತುಂಬಾ ಲೆವೆಟ್ ಹೋಗಿರ್ತೀರಾ, ಹೌದು ತುಂಬಾ ಮಾರ್ಕೆಟಿಂಗ್ ಅಲ್ಲಿ ನೀವು ತುಂಬಾ ಹೌದು. ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೌದು ಎಲ್ರು ಕೂಡ ಅಂಡರ್ ಡೆವಲಪ್ಮೆಂಟ್ ಅಲ್ಲೇ ಮಾರ್ಕೆಟಿಂಗ್ ಮಾಡೋದು ಟ್ರೈ ಮಾಡ್ತಾರೆ. ಬಟ್ ಫಸ್ಟ್ ಟೈಮ್ 30 ಫೀಟ್ ರೋಡ್ ಇದೆ. 30 ಫೀಟ್ ರೋಡ್ ಕೂಡ ಸಿಮೆಂಟ್ ರೋಡ್ ಅಲ್ಲಿ ಆಲ್ರೆಡಿ ರೆಡಿ ಇದೆ. ರೋಡ್ ಇದೆಯಾ ಸರ್? ಖಂಡಿತ ಸ್ವಲ್ಪ ಮೇಡಮ್. ದೊಡ್ಡದಾಗೆ ಕಾಣಿಸ್ತಾ ಇದೆ ಇಲ್ಲ ಮೇಡಮ್ 30 ಫೀಟ್ ರೋಡ್ ಇದೆ. ಸರ್ ನಾನು ಎಷ್ಟೋ ಜಾಗ 30 ಫೀಟ್ ರೋಡ್ ಅಂತ ನೋಡಿದೀನಿ, ಇದ್ರಲ್ಲಿ ಅರ್ಧ ಕೂಡ ಇರಲ್ಲ 30 ಫೀಟ್ ಅಂತ ಹೇಳ್ತಾ ಇದ್ದಾರೆ. ನೀವು ಅಳತೆ ಮಾಡಿದ್ರು 30 ಫೀಟ್ ಇದು ರೋಡ್ ಬರುತ್ತೆ ಮೇಡಮ್. ಇದು ದೊಡ್ಡದಾಗೆ ಇದೆ ಖಂಡಿತ ಹೌದು. ಹಾಗೆ ಸರ್ ಇವಾಗ ಇಲ್ಲಿ ಇದು ಡ್ರೈನೇಜ್ ಫೆಸಿಲಿಟಿಗ ಸರ್ ಇದೆಲ್ಲ ಮಾಡಿರೋದು? ಮೇಡಮ್ ಇದು ಸಾವೇಜ್ ಅಂದ್ಬಿಟ್ಟು ಅಂಡರ್ಗ್ರೌಂಡ್ ಸಾವೇಜ್ ಸಿಸ್ಟಮ್ ಅಂದ್ಬಿಟ್ಟು ಓಕೆ ಅಂದ್ರೆ ಏನು ನಿಮ್ಗೆ ಇವಾಗ ನಾವು STP ಪಾಯಿಂಟ್ಸ್ ಎಲ್ಲ ಮಾಡ್ತಿದೀವಲ್ಲ, ಸೊ ಅದೆಲ್ಲಾನು ಕೂಡ ಅಂಡರ್ಗ್ರೌಂಡ್ ಅಲ್ಲೇ ಪಾಸ್ ಆಗುತ್ತೆ. ಓಕೆ ಸೇಮ್ ಆ ಪಾಯಿಂಟ್ ಗೋಸ್ಕರ ಮಾಡಿರೋದು ಇದು. ಸರ್ ಅವಾಗಲೇ ಎಲ್ಲ ಸಿಮೆಂಟ್ ರೋಡ್ ಕೂಡ ಆಗೋಗಿದೆ ಇದು? ಮೇಡಮ್ A to Z ರೆಡಿ ಇದೆ. A to Z ರೆಡಿ ಇದೆ. ನಿಮ್ ನಾಳೆ ಬೆಳಿಗ್ಗೆನೆ ಬಂದು ನೀವು ರಿಜಿಸ್ಟರ್ Okay. ಮಾಡ್ಕೊಂಡು ಮನೆ ಕಟ್ತೀವಿ ಅಂದ್ರೂ ಕೂಡ ಅಷ್ಟು ಕೂಡ ಫೆಸಿಲಿಟೀಸ್ ನಿಮ್ಗೆ ಏನೆಲ್ಲ ಬೇಕೋ ಅದಷ್ಟು ಕೂಡ ರೆಡಿ ಇದೆ. ರೆಡಿ ಇದೆ. ಸ್ಟ್ರೀಟ್ ಲೈಟ್ ಕೂಡ ರೆಡಿ ಇದೆ, ಅದು ಕೂಡ ನೋಡಬಹುದು. ಸ್ಟ್ರೀಟ್ ಲೈಟ್ ಕೂಡ Yes, ರೆಡಿ ಹೌದು. ಇದೆ ಅವಾಗ್ಲೇನೆ? ಹೌದು ಓಕೆ ಸರ್ ಮೀನ್ಸ್ ಎಲ್ಲಾನು ಫುಲ್ ಡೆವಲಪ್ ಆಗೋಗಿದೆ ಅಲ್ವಾ ಸರ್? ಕಂಪ್ಲೀಟ್ ಡೆವಲಪ್ಮೆಂಟ್ ಮೇಡಮ್ ಇದು. ಡೆವಲಪ್ ಎಸ್ ಏನ ಜಸ್ಟ್ ಸೈಟ್ ಪರ್ಚೇಸ್ ಮಾಡ್ಬೇಕು, ಪರ್ಚೇಸ್ ಮನೆ ಮಾಡೋದು, ನೆಕ್ಸ್ಟೇನೆ- ಅವ್ರು ಏನಾದ್ರು construction ಇನ್ವೆಸ್ಟ್ಮೆಂಟ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಮನೆ ಆದ್ರೂ ಮನೆ ಆದ್ರೂ ಕಟ್ಕೋಬಹುದು, ಏನ್ ಕಟ್ಟಿಸ್ಕೋಬಹುದು. ಬೇಕಾದ್ರೂ ಮಾಡ್ಕೋಬಹುದು. Okay. ಸೊ ಅಷ್ಟು ಮಟ್ಟಿಗೆ ನೀಟಾಗಿ ರೆಡಿ ಇರುವಂತ ನೀಟಾಗಿ ಲೆವೆಟ್ ready ಇದು. ಆಗಿದೆ. ಹೌದು ಸರ್ ಇವಾಗ ನೆಕ್ಸ್ಟ್ ನಮ್ ವ್ಯೂವರ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಇವಾಗ ಮನೆ ಕಟ್ಕೊಂಡ್ ಬಂದ್ರೆ ಹಾಸ್ಪಿಟಲ್ಸ್, ಸ್ಕೂಲ್ಸ್, ಇವಾಗ ಗ್ರೋಸರೀಸ್ ಏನೋ ತಗೋಬೇಕಂತ ಹೇಳಿದ್ರು ಹೌದು ನಿಯರ್ ಬೈ ಯಾವ ತರ ಇದೆ ಸರ್? ಮತ್ತೆ ಬಸ್ ಫೆಸಿಲಿಟಿ? ಮೇಡಮ್ ಮೈಸೂರು ರೋಡ್ ಅಲ್ಲಿ ನಿಮ್ಗೆ ತುಂಬಾ ಫೇಮಸ್ ಆಗಿರೋದು ಅಥವಾ ತುಂಬಾ ನೀವು ಏನೋ ಕ್ಯಾಚಿ ಆಗಿರುವಂತದ್ದು ಅಂದ್ರೆ RR ಡೆಂಟಲ್ ಕಾಲೇಜು, RR ಮೆಡಿಕಲ್ ಕಾಲೇಜು ಅಥವಾ ಹೌದು. RR ಹಾಸ್ಪಿಟಲ್, ರಾಜರಾಜೇಶ್ವರಿ ಹಾಸ್ಪಿಟಲ್ ಅಂತ ಕೇಳಿದ್ರಲ್ಲ, ಹೌದು ಅಲ್ಲಿಂದ ಇಲ್ಲಿಗೆ ಜಸ್ಟ್ 10 to 15 ಮಿನಿಟ್ಸ್ ಡ್ರೈವ್ ಅಲ್ಲಿ ಸಿಗುತ್ತೆ ಇದು. ಜಸ್ಟ್ 10 to 15 minutes. ಈ ಲೆವೆಟ್ ಅಟ್ಯಾಚ್ ಆಗಿದೆ ನಿಮ್ಗೆ VKIT ಇದೆ ಅಂಡ್ ಹಾ. BGS ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಅದಾದ್ಮೇಲೆ ಕ್ರೈಸ್ಟ್ ಯೂನಿವರ್ಸಿಟಿ ಇದೆ, ಡಾನ್ ಬಾಸ್ಕೋ ಇದೆ. ಸೊ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನೋಡಕ್ ಹೋದ್ರೆ ನಿಮ್ಗೆ ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರುವಂತ ಅಷ್ಟು ಹಾ. ಸಂಸ್ಥೆಗಳು ಕೂಡ ಇಲ್ಲಿದೆ. ಇಲ್ಲಿದೆ. ಎಸ್ ಹಾಸ್ಪಿಟಲ್ ವೈಸ್ ನೋಡಕ್ ಹೋದ್ರೆ ನಿಮ್ಗೆ RR ಡೆಂಟಲ್ ಕಾಲೇಜ್ ಗಿಂತ ಅಥವಾ RR ಮೆಡಿಕಲ್ ಹಾಸ್ಪಿಟಲ್ ಗಿಂತ ಬೇರೆ ಹಾಸ್ಪಿಟಲ್ ಬೇಕಾಗಿಲ್ಲ. ಬೇಕಾಗಿಲ್ಲ. ಸೊ ಅದು ನಿಯರ್ ಬೈ ಅಲ್ಲೇ ಇರೋದ್ರಿಂದ ನಿಮ್ಗೆ ಹಾ. ತುಂಬಾ ಈಸಿಯಾಗಿ ಕನೆಕ್ಟ್ ಆಗುತ್ತೆ. Connecting ಒಂದು ಆಗುತ್ತೆ. Okay. ಎಲ್ಲದಕ್ಕಿಂತ ಮೇನ್ ಕನೆಕ್ಟಿವಿಟಿ ಅಂತ ಅಂದ್ರೆ 10 ವೇ ರೋಡ್. 10 ವೇ ರೋಡ್ ಎಸ್ ಮೈಸೂರು ರೋಡ್ ಇಂದ ಜಸ್ಟ್ ನಿಮ್ಗೆ 10 ಮಿನಿಟ್ಸ್ ಡ್ರೈವ್ ಅಲ್ಲಿ ನಿಮ್ಗೆ ಸಿಗೋದು ಇದು. ಸಿಗುತ್ತೆ. ಎಸ್ ಅದಾದ್ಮೇಲೆ ಡಿಸ್ಟೆನ್ಸ್ ಮೇಡಮ್ ಚೆಲಗಟ್ಟ ಮೆಟ್ರೋ ಬರುತ್ತಲ್ಲ, ಚೆಲಗಟ್ಟ ಮೆಟ್ರೋ ಇಂದ ನಿಮ್ಗೆ 10 ಮಿನಿಟ್ಸ್ ಡ್ರೈವ್ ಅಲ್ಲಿ ಸಿಗುತ್ತೆ ಇದು. ಜಸ್ಟ್ 10 ಮಿನಿಟ್ಸ್. ಎಸ್ ಹೌದು ಮೇಡಮ್ 10 ಮಿನಿಟ್ಸ್ ಡ್ರೈವ್ ಅಲ್ಲಿ ಸಿಗುತ್ತೆ. ಓಕೆ ಮೀನ್ಸ್ ಎಲ್ಲಾನು ನಿಯರ್ ಬೈನೇ ಇದೆ ಅಲ್ವಾ ಸರ್? ಖಂಡಿತ ಮತ್ತೆ ಮೇಡಮ್. ಇನ್ನೊಂದು ಟ್ರಾಫಿಕ್ ಫ್ರೀ ಕೂಡ ಇದೆ ಇಲ್ಲಿ ಆಫ್ ಕೋರ್ಸ್ ಅಲ್ವಾ? ಸಿಟಿ ಒಳಗಡೆ ಸಿಟಿ ಲೈಫ್ ನ ಎಂಜಾಯ್ ಮಾಡ್ಬೇಕು, ಬಟ್ ಸಿಟಿ ತರಾನೇ ಇರ್ಬೇಕು ಅಂತಂದ್ರೆ ಈ ಲೈವೆಟ್ ತುಂಬಾ ಸೂಟಬಲ್ ಆಗುತ್ತೆ. ಸೂಟಬಲ್ ಆಗಿದೆ ಅಲ್ವಾ? ಖಂಡಿತ. ಇನ್ನೊಂದು ಇವಾಗ ನಾನ್ ನೋಡ್ದಂಗೆ ಎಲ್ಲ ಕ್ಲೀನ್ ಆಗಿ ಅವಾಗ್ಲೇ ಮಾರ್ಕ್ಸ್ ಕೂಡ ಆಗಿದೆ ಅಲ್ವಾ ಸರ್? ಹೌದು ಮೇಡಮ್. ಇವಾಗ ನೋಡಿದ್ರೆ ಈ ಸೈಟ್ ಇಂದ ಈ ಸೈಟ್ ವರ್ಗು ಜಸ್ಟ್ ಮಾರ್ಕಿಂಗ್ ಕೂಡ ಅವಾಗ್ಲೇ ನೀವು ಮಾಡಿಲ್ಲ. ಹೌದು ಇವಾಗ ಏನಿಲ್ಲ, ಜಸ್ಟ್ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಆಗಿರ್ಲಿ ಇಲ್ಲ ಪರ್ಚೇಸ್ ಮಾಡಾಗಿರ್ಲಿ, ಅವ್ರದ್ದು ಸೈಟ್ ಬ್ಲಾಕ್ ಆದ್ಮೇಲೆ ಅವ್ರ ಕಾಂಪೌಂಡ್ ಆದ್ರೂ ಹಾಕ್ಸ್ಕೋಬಹುದು, ಬೇಲಿ ಏನ್ ಬೇಕಾದ್ರೂ ಬೇಕಾದ್ರೂ ಮಾಡ್ಕೋಬಹುದು ಖಂಡಿತ. ಅವ್ರದ್ದು ಹೌದು.
ಆಮೇಲೆ ಇನ್ನೂ ಒಂದು Okay. ಏನ್ ಗೊತ್ತಾ ಮೇಡಮ್, ಮೈಸೂರು ರೋಡ್ ಅಲ್ಲಿ ಇವತ್ತು ಯಾರಾದ್ರು ತಗೋಬೇಕು ಅಂತಂದ್ರೆ ಹಾ 4,000, 5,000, 3,000 ಅಂತ ತುಂಬಾ ರೈಟ್ ಹೇಳ್ತಾರೆ. ಹೌದು. ಬಟ್ ಆ ಬಜೆಟ್ ಅಲ್ಲಿ ನಾರ್ಮಲ್ ಪೀಪಲ್ಸ್ ಆಗಿರ್ಬೋದು ಅಥವಾ ಒಂದ್ ರೇಂಜ್ ಇರುವಂತ ಒಂದು ಬೆಂಗಳೂರಲ್ಲಿ ಪ್ರಾಪರ್ಟಿ ಮಾಡ್ಲೇಬೇಕು ಹೌದು, ಹೌದು. ಅಥವಾ ನಾವೇನಾದ್ರೂ ಒಂದು ಸೈಟ್ ತಗೊಳ್ಲೇಬೇಕು ಅಂತ ಆಸೆ ಮಾಡ್ಕೊಂಡ್ರವ್ರಿಗೆ ಹಾ, ಬೆಂಗಳೂರು ಸಿಟಿ ಒಳಗಡೆ ಈ ಲೆವೆಟ್ ಅಲ್ಲಿ 100% ತಗೋಬಹುದು ಅವರು. ಹೌದು. ಆ ರೇಟ್ ಅಂದ್ರೆ ಆ ಪ್ರೈಸ್ ಇಲ್ಲಿ ಸಿಗುತ್ತೆ Price. ನೀಟಾಗಿ. ಸರ್ ಇವಾಗ ಇಷ್ಟೊತ್ತು ತುಂಬಾ ಜನ ವೀಕ್ಷಕರು ನೋಡ್ತಾ ಇದಾರೆ ವಿಡಿಯೋನ. ಖಂಡಿತ ಮೇಡಮ್. ಇವಾಗ ಕ್ಯೂರಿಯಾಸಿಟಿ ಏನಿದೆ ಅಂತ ಹೇಳಿದ್ರೆ ಹಾ. ಪ್ರೈಸ್ ಏನಪ್ಪಾ ಇದೆ ಅಂತ. ಮೇಡಮ್ ಸ್ಕ್ವೇರ್ ಫೀಟ್ ಗೆ 2,299 ರುಪೀಸ್ ಇದೆ. ಸೊ ಅದ್ರಲ್ಲೂ 299 ರೂಪಾಯಿ. ಎಸ್ ಹೌದು. ಅದ್ರಲ್ಲೂ ಕೂಡ ಸ್ಟ್ರೈಟ್ಲಿ ನೆಗೋಷಿಯಬಲ್. ನಾವು ಬೇರೆ ನಮ್ಮ ಚಾನೆಲ್ ಇಂದ ಖಂಡಿತ. ಯಾರಾದ್ರೂ ಬಂದ್ರೆ ಹಾ. ಅವ್ರಿಗೆ ಏನಾದ್ರು ಸ್ಪೆಷಲ್ ಏನಾದ್ರು ಡಿಸ್ಕೌಂಟ್ ಕೊಡ್ತೀರಾ sir? ಖಂಡಿತ ಮೇಡಮ್. ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ ಡಿಸ್ಕೌಂಟ್ ಇಲ್ದೇನೆ ನಾವ್ ಯಾವ್ದನ್ನು ಕೂಡ ಮಾಡಕ್ಕಾಗಲ್ಲ. ಹೌದು. ಡಿಸ್ಕೌಂಟ್ ಕೊಡ್ಲೇಬೇಕು. ಓಕೆ. ಸೊ ಏನ್ ಮಾಡ್ತಾ ಇದೀವಿ ಇವಾಗ ನಾವು ಡೆವಲಪ್ಮೆಂಟ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಮಾರ್ಕೆಟಿಂಗ್ ಅಲ್ಲಿ ಇರ್ಬೋದು, ಯಾರು ಕೂಡ ಇವತ್ತು ಗೋಲ್ಡ್ ಕಾಯಿನ್ ಕೊಡ್ತಾ ಇದೀವಿ, ಅದ್ ಕೊಡ್ತಾ ಇದೀವಿ, ಇದ್ 5 ಕೊಡ್ತಾ ಗ್ರಾಮ್ ಇದೀವಿ ಅಂತ ಗೋಲ್ಡ್, ಕೇಳ್ತಾರೆ. 3 ಗ್ರಾಮ್ ಗೋಲ್ಡ್, 6 ನಿಮ್ಮ ಗ್ರಾಮ್ ವ್ಯೂವರ್ಸ್ ಯಾರು ಡೈರೆಕ್ಟ್ ಆಗಿ ಬಂದು ನಾವು ವ್ಯೂವರ್ಸ್ ಅಲ್ಲಿ ನೋಡಿದೀವಿ ಅಂತ ಕೇಳ್ತಾರೆ, ಹಾ. ಅವ್ರಿಗೆ ಸ್ಟ್ರೈಟ್ಲಿ ಆಗಿ 50 ರುಪೀಸ್ ಪರ್ ಸ್ಕ್ವೇರ್ Okay. ಫೀಟ್ ಸ್ಟ್ರೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ಹಂಗಂದ್ರೆ 50 ರುಪೀಸ್ ನಿಮ್ಗೆ ಇನ್ನೂ ಕನ್ಸೆಷನ್ ಮಾಡ್ಕೊಡ್ತಾರೆ. ನಮ್ಮ ಚಾನೆಲ್ ಮೆನ್ಷನ್ ಮಾಡಿ ಅಷ್ಟೇ. ಇಲ್ಲ ಅಂದ್ರೆ ಒಂದು ಸ್ಕ್ರೀನ್ ಶಾಟ್ ಆದ್ರೂ ತೋರಿಸಿದ್ರೆ ಸಾಕಲ್ವಾ of course, ಚಾನೆಲ್. ಹೌದು. ಇದಕ್ಕಿಂತ ಇನ್ನೇನು ಬೇಕು ಫ್ರೆಂಡ್ಸ್? ತುಂಬಾ ಜನ ಕೇಳ್ತಾ ಇದ್ರಿ ನಿಯರ್ ಬೈ ಸಿಟಿಗೆ ತುಂಬಾ ಹತ್ರ ಆಗಿರೋಂತ ಯಾವ್ದಾದ್ರು ಲೇಔಟ್ ತೋರಿಸಿ, ಇಲ್ಲ ಅದ ಸೈಟ್ ತೋರಿಸಿ, ಜಿನಿಯನ್ ಆಗಿರೋಂತ ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಇವತ್ತು ಈ ಲೇಔಟ್ ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಸರ್. ಪ್ರೈಸ್ ಫೈನಲ್ ಸರ್? ಖಂಡಿತ ಮೇಡಮ್. ಸೊ Price final ನೆಗೋಷಿಯಬಲ್ ಇದೆ. ಮಾಡ್ಕೊಡ್ತೀರಾ? ನೆಗೋಷಿಯಬಲ್ ಜೊತೆಲಿ ನಿಮ್ಗೂ ಕೂಡ 50 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಡಿಸ್ಕೌಂಟ್ ಕೊಟ್ಟಿದೀವಿ. ಕೊಡ್ತಾ ಹೌದು ಇದ್ದೀರಾ? ಹೌದು. ಓಕೆ ಸರ್, ಇವಾಗ ಬಂದು ಇವಾಗ ಲೇಔಟ್ ನೋಡ್ಬೇಕಂದ್ರೆ, ಇಲ್ಲ ನಿಮಗೆ ಭೇಟಿ ಆಗ್ಬೇಕಂದ್ರೆ ಯಾವ ತರ ಸರ್? Madam, ನಿಮ್ಮ ಆಫೀಸ್ ಕೆಂಗೇರಿ- ಎಲ್ಲಿ ಬರುತ್ತೆ ಸರ್? ಕೆಂಗೇರಿ ಉಪನಗರದಲ್ಲಿ ನಮ್ಮ ಆಫೀಸ್ ಇರೋದು. ಸೊ ಕೆಂಗೇರಿ ಉಪನಗರ. ಕಸ್ಟಮರ್ಸ್ ಗಳು ಬರ್ತೀವಿ ಅಂದ್ರೆ ಕೆಂಗೇರಿ ಉಪನಗರದಲ್ಲಿ ನಮ್ಮ ಆಫೀಸ್ ಇದೆ. ಹ್ಮ್. ಸೊ ಕೆಳಗಡೆ ಬರ್ತಿರುವಂತ ಡಿಸ್ಕ್ರಿಪ್ಷನ್ ನಂಬರ್ ಅಲ್ಲಿ ನೀವು ಕಾಲ್ ಮಾಡಿದ್ರೆ ನಮ್ಮ ಆಫೀಸ್ ಲೊಕೇಶನ್ ಬರುತ್ತೆ ನಿಮ್ಗೆ. Okay. ಸೊ ಅಲ್ಲಿಗಾದ್ರೂ ನೀವು ಡೈರೆಕ್ಟ್ ಆಗಿ ಬರ್ಬೋದು. ಹ್ಮ್. ಇಲ್ಲ ಅಂದ್ರೆ ಲೇಔಟ್ ಗೂ ಕೂಡ ಡೈರೆಕ್ಟ್ ಆಗಿ ಬರ್ಬೋದು. ಲೇಔಟ್ ಎಸ್ ಆಫ್ ಕೋರ್ಸ್ ಮೇಡಮ್. ಇಲ್ಲಿ ಯಾವ್ದು ಕೂಡ ಐಡನ್ ಸಿಕ್ಕಿಲ್ಲ. ನೀವು ಹೌದು. ಆಫೀಸ್ ಗಾದ್ರೂ ಬರ್ಬೋದು, ಲೇಔಟ್ ಗಾದ್ರೂ ಬರ್ಬೋದು. ಕ್ಲಿಯರ್ ಆಗಿದೆ. ಎಸ್ ಎಲ್ಲಿಗೆ ಬಂದ್ರು ಕೂಡ ನಮ್ಮ ಟೀಮ್ ಅಲ್ಲಿ ಇರ್ತಾರೆ. ಹ್ಮ್. ಸೊ ಅವರು ಅದನ್ನ ನಿಮ್ ನೀಟಾಗಿ ಗೈಡ್ ಮಾಡ್ತಾರೆ. ಹ್ಮ್. ಅಂಡ್ ನೀಟಾಗಿ ಯಾವ್ದು ಸೈಟ್ ಇದೆ, ಯಾವ್ದು ಅವೈಲಬಿಲಿಟಿ ಇದೆ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ. ನೀವು Okay. ಬುಕ್ ಮಾಡ್ಕೊಬಹುದು, ನೆಕ್ಸ್ಟ್ ಪ್ರೊಸೀಜರ್ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರೊಸೀಜರ್ Yes, of course. ಮಾಡ್ಕೋಬಹುದು ಸರ್. ಇವಾಗ ಇದು ಖಾತಾ ಏನಾದ್ರೂ ಯಾವ್ದಾದ್ರು ಬರುತ್ತಾ ಸರ್? ಇದು ಮೇಡಮ್ ಇದು ಕಂಪ್ಲೀಟ್ ಲ್ಯಾಂಡ್ ಗೆ ಈ ಖಾತಾ ಇದೆ. ಈ ಅಂಡ್ ಖಾತಾ ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಹಾ. ಇದು ಪ್ಯೂರ್ಲಿ ಜನರಲ್ ಪ್ರಾಪರ್ಟಿ. ಜನರಲ್ ಪ್ರಾಪರ್ಟಿ ಇದು. ತುಂಬಾ ಜನಕ್ಕೆ ಒಂದ್ ಡೌಟ್ ಇರುತ್ತೆ, ಸರ್ ಯಾವ ಪ್ರಾಪರ್ಟಿ ಇದು ಅಂದ್ರೆ ಯಾವ್ದಾದ್ರು ಬೇರೆ ಕ್ಯಾಟಗರಿಗೆ ಬರುತ್ತಾ ಆ ತರದೆಲ್ಲ ಕೇಳ್ತಾರೆ. ಆ ತರ ಯಾವುದೇ ಕ್ಯಾಟಗರಿಗೆ ಇಲ್ಲ. ಇದು ಪ್ಯೂರ್ಲಿ 100% ಜನರಲ್ ಪ್ರಾಪರ್ಟಿ. ಹಾ. ಅಂಡ್ ಟೈಟಲ್ ತುಂಬಾ ಕ್ಲಿಯರ್ ಆಗಿದೆ, ಹ್ಮ್. ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ. ಅಂಡ್ Okay. ನಿಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಅಂದ್ರೆ, ಓಕೆ. ನೀವು ತುಂಬಾ ಲೇಔಟ್ ಗಳಲ್ಲಿ ನೋಡಿರ್ತೀರಾ, ಹಾ. ಬರೀ ಕ್ಯಾನ್ಫಿನ್, LIC, ಟಾಟಾ ಕ್ಯಾಪಿಟಲ್, ಇವ್ರು ಮೂರೇ ಜನ ಮಾಡೋದು. ನಿಮ್ ಕಡೆ ಬಟ್ ನಮ್ಮ ಲೇಔಟ್ ಅಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದೆ, ಹಾ. HDFC ಇದೆ, ಹ್ಮ್. ICICI ಬ್ಯಾಂಕ್ ಇದೆ. ಅದಾದ್ಮೇಲೆ SBI ಬ್ಯಾಂಕ್ ಅಲ್ಲಿ ಹೈ Okay. ಪ್ರೊಫೆಷನಲ್ ಕಸ್ಟಮರ್ಸ್ ಗಳು ಬಂದ್ರೆ ಅವ್ರಿಗೂ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. Because of ಏನಕ್ಕೆ? ಹಾ ಬ್ಯಾಂಕ್ಸ್ ರೆಫರ್ ಮಾಡ್ತಾ ಇದೀರಾ? ಅಲ್ಲ, ಡಾಕ್ಯುಮೆಂಟ್ಸ್ ಹಂಗಿದೆ. ಡಾಕ್ಯುಮೆಂಟ್ಸ್ ಹಂಗಿದೆ. ಇವತ್ತು ಯಾರು ನಾನು ಏನೇ ಮಾತಾಡ್ಬೋದು, ಸಾವಿರ ಮಾತಾಡ್ಬೋದು, ಬಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡೆ ತಾನೇ ಮಾತಾಡೋದು. ಹೌದು ಸೊ ಡಾಕ್ಯುಮೆಂಟ್ಸ್ ಹೆಂಗಿರುತ್ತೆ, ಬ್ಯಾಂಕ್ ಅಲ್ಲಿ ಕೂಡ ಅದೇ ತರ ಲೋನ್ ಪ್ರೊವೈಡ್ ಆಗುತ್ತೆ. ಎಸ್ ಆಫ್ ಕೋರ್ಸ್. ಸೊ ಹಾಗಾಗಿ so ಇವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಆಗಿರ್ಬೋದು ಅಥವಾ HDFC ಅಥವಾ SBI ಬ್ಯಾಂಕ್ ಅವರು ನಮ್ಗೆ ಲೋನ್ ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂದ್ರೆ ಡಾಕ್ಯುಮೆಂಟ್ಸ್ ಅಷ್ಟು ಕ್ಲಿಯರ್ ಇದ್ರೆ ತಾನೇ ಹೌದು ಮಾಡಕ್ಕಾಗೋದು. ಸರ್, ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೇನೆ Yes. ಅಲ್ವಾ ತಗೊಳಕ್ ಆಗೋದು ಸರ್. ಹಾಗೆ ತುಂಬಾನೇ ನಿಮ್ಮ ಲೇಔಟ್ ಗೆ ಹತ್ರನೇ ವಿಲ್ಲಾಸ್ ಕೂಡ ಬರ್ತಾ ಇದೆ ಸರ್. ಮೇಡಮ್ ಆಕ್ಚುಲಿ ನೋಡಿ, ಓಕೆ. 2.5 CR ಆಗತ್ತೆ ಅದಕ್ಕೆ, ಹೌದು, ಆ ಒಂದು ವಿಲ್ಲಾಗೆ. ಒಂದು ವಿಲ್ಲಾಗೆ 2.5 CR ಕೊಟ್ಬಿಟ್ಟು ನಾವು ಅಲ್ಲಿ ತಗೊಳಕ್ ಆಗತ್ತಾ? ಆಗಲ್ಲ ಸರ್. ಬಟ್ 25 ಲಕ್ಷ ಕೊಟ್ಟು ಇಲ್ಲ, ತಗೋಬಹುದು. ಆರಾಮಾಗಿ ತಗೋಬೋದಲ್ವಾ ಖಂಡಿತ. ಸರ್? ಆ ಅಂದ್ರೆ ತರ ಎಲ್ಲಾರ್ಗು ಒಂದ್ ಕನ್ಸಿರುತ್ತೆ, ಬೆಂಗಳೂರಲ್ಲಿ ಒಂದು ಸ್ವಂತ ಸೈಟ್ ತಗೋಬೇಕು, ಸ್ವಂತ ಮನೆ ಕಟ್ಟಿಸ್ಬೇಕು ಅಂತ ಹೌದು. ಹೇಳ್ಬೋದು ಸರ್. ಅದನ್ನ ನಿಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತಿದ್ದೀರಾ, ಅದು ಕೂಡ ಬೆಸ್ಟ್ ರೇಟ್ ಅಂತಾನೆ ಹೇಳ್ಬೋದು. ಖಂಡಿತ ಮೇಡಮ್. ಯಾಕಂದ್ರೆ ಸರೌಂಡಿಂಗ್ಸ್ ನಾವು ಕಂಪೇರ್ Madam, ಮಾಡಿದ್ರೆ ನಾನು- ಇವಾಗನೇ ಅಲ್ಲ, ರೇಟ್ ಜಾಸ್ತಿನೇ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಮೇಡಮ್ ಒಂದು ನಾನು ಹೇಳ್ಬಿಡ್ತೀನಿ, ಹಾ. ಇಷ್ಟು ನೀಟಾಗಿ ಡೆವಲಪ್ಮೆಂಟ್ ಆಗಿ, ಇಷ್ಟು ನೀಟಾಗಿ ಲೆವೆಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಇರುವಂತದ್ದು ಹೌದು. ಆಚೆ ಕಡೆ ಹೋಗಿ ಚೆಕ್ ಮಾಡಿದ್ರೆ ಅಥವಾ ನಮ್ಮ ಪ್ರಾಪರ್ಟಿ ಬಿಟ್ಟು ಬೇರೆ ಪ್ರಾಪರ್ಟಿ ಹೋಗಿ ಚೆಕ್ ಮಾಡಿದ್ರೆ ಪ್ರೈಸ್ ಅಲ್ಲಿ increase ತುಂಬಾ ಹೈಕ್ ಇರುತ್ತೆ. ತುಂಬಾ ಹೈಕ್ ಇರುತ್ತೆ. ಹೌದು. ಯಾಕಂದ್ರೆ But ಇನ್ನು ಇದು- ಕಂಪ್ಲೀಟ್ ಆಗಿರಲ್ಲ ಹಾ. ಕೆಲವೊಂದು. ಖಂಡಿತ. ಈ ಹೌದು. ಪ್ರಾಪರ್ಟಿನ ಏನಕ್ಕೆ ನಾವ್ ಈ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಅಂತ ಅಂದ್ರೆ, ಹ್ಮ್. ಪ್ರಾಪರ್ಟಿನೂ ನಮ್ದೆ, ಹೌದು, ಡೆವಲಪ್ಮೆಂಟು ನಮ್ದೆ, ನಿಮ್ದೆ, ಮಾರ್ಕೆಟಿಂಗು ನಮ್ದೆ. ಮಾರ್ಕೆಟಿಂಗ್ ನಿಮ್ದೆ. ಸೊ ಹಾಗಾಗಿ ನಾವೇನ್ ಕಸ್ಟಮರ್ಸ್ ಗಳಿಗೆ ಅಲ್ಲಿಲ್ಲ ಎಲ್ಲಾ ತರದ ಮಾರ್ಜಿನ್ ಇಟ್ಕೊಂಡು ಓಕೆ. ಮಾಡ್ಬೇಕು ಅನ್ನೋದಿಲ್ಲ. ನಮ್ದೇನ್ ಮಾರ್ಜಿನ್ ಇರುತ್ತೆ ಆ ಮಾರ್ಜಿನ್ ಇಂದ ಡೈರೆಕ್ಟ್ ಆಗಿ ಕಸ್ಟಮರ್ಸ್ Direct. ತಲುಪ್ತಾ ಇದೆ. ಓನರ್ ಟು ಡೈರೆಕ್ಟ್ Yes. ಕಸ್ಟಮರ್ ಗೆನೆ Reach ಹೋಗ್ತಾ ಆಗ್ತಾ ಇದೆ ಇದೆ. ಅಲ್ವಾ? ಆ ರೀಚ್ ಆಗ್ತಿರೋದ್ರಿಂದನೇ ಅಷ್ಟು ನೀಟಾಗಿ ಕಸ್ಟಮರ್ಸ್ ಅದೇ ಪ್ರೈಸ್ ಗೆ ಸಿಗ್ತಾ ಇರೋದು. ಅದೇ ಪ್ರೈಸ್ ಗೆ ಅಂಡ್ ವರ್ತಬಲ್ ಪ್ರೈಸ್ ಸಿಗ್ತಾ ಇದೆ. ವರ್ತಬಲ್ ಪ್ರೈಸ್. ಎಸ್ ಮೇಡಮ್. ಪ್ರೈಸಸ್ ಅಷ್ಟೇ ತುಂಬಾನೇ ರೀಸನಬಲ್ ಆಗಿದೆ ಅಂತಾನೆ ಹೇಳ್ಬೋದು. ಖಂಡಿತ ಮೇಡಮ್. ಆಮೇಲೆ ಹಾಗೆ ತುಂಬಾ ಇನ್ನೊಂದು, ತುಂಬಾ ಜನ ಏನಂತ ಅಂದ್ರೆ, ಓಕೆ.
ಮನೆ ಮೇಲ್ಗಡೆ ಪಾಟ್ ಇಟ್ಕೊಳ್ಳೋದು ನೋಡಿದೀರಾ, ಹೌದು ಕರೆಕ್ಟ್ ಅಲ್ವಾ? ಹೌದು. ಮನೆ ಎಂಟ್ರೆನ್ಸ್ ಅಲ್ಲಿ ಪಾಟ್ ಇಟ್ಕೊಳ್ಳೋದು ಹೌದು. ನೋಡಿದೀರಾ? ನಮ್ ಲೇಔಟ್ ಅಲ್ಲಿ ನೀವ್ ಎಲ್ಲೇ ನೋಡ್ಕೊಂಡ್ ಬರ್ಬೋದು. ಸರ್ ಎಲ್ಲೇ ನೋಡಿದ್ರು ಗಿಡಗಳು, ಹೂವದ ಗಿಡಗಳು, ಹೌದು ಎಲ್ಲ ಗಿಡಗಳು ಅವಾಗ್ಲೇ ಪ್ಲಾಂಟೇಶನ್ ಕೂಡ ಖಂಡಿತ ಮಾಡಿದೀರಾ ಮೇಡಮ್. ಅಲ್ವಾ? ಹೌದು ಒಂಥರ ಗ್ರೀನರಿ ಮೇಂಟೈನ್ ಮಾಡಿದಿರಾ ಸರ್? ಹೌದು ಮೇಡಮ್. ಎಲ್ಲಾ ಲೇಔಟ್ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ನೇಚರ್ ನ ಇನ್ವಾಲ್ವ್ಮೆಂಟ್ ಮಾಡೋದಕ್ಕೆ ತುಂಬಾ ಡಿಫಿಕಲ್ಟ್, ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ಫಸ್ಟ್ ನಾವು ಮೇಂಟೈನ್ ಮಾಡದೆ ಅದನ್ನ. ಸೊ ನಾವು ನೇಚರ್ ಏನ್ ಕೊಡ್ಬೇಕು ಅದನ್ನ ಕೊಟ್ಬಿಟ್ರೆ ಔಟ್ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಸೈಟ್ ತಗೊಳ್ಳೋರ್ಗು ಕೂಡ ಅಯ್ಯೋ ನನ್ ಸೈಟ್ ಮುಂದೆಗಡೆ ಒಂದ್ ಗಿಡ ಇದೆ ಅದನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಫೀಲ್ ಕೂಡ ಇರುತ್ತೆ. ಅಂಡ್ ಮನೆ ಕಟ್ಕೊಂಡ್ರು ಕೂಡ ಆ ನೇಚರ್ ತುಂಬಾ ಎಲ್ಲೋ ಒಂದ್ ಪಾರ್ಕ್ ಅಲ್ಲಿ ಮನೆ ಕಟ್ಕೊಂಡಿದೀವಿ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಹಾಗಾಗಿನೇ ಇಷ್ಟು ನೀಟಾಗಿ ಡೆವಲಪ್ಮೆಂಟ್ ಮಾಡ್ರು ಸರ್. ನಾನು ಅಷ್ಟೇ ಇವಾಗ ನಿಮ್ಮ ಲೇಔಟ್ ಎಂಟ್ರಿ ಆಗಿದ ತಕ್ಷಣ ನನ್ನ ಫಸ್ಟ್ ಕಂಡೋಗಿದ್ದಿಲ್ಲ. ಹೌದು, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ. ಒಂದು ಬಂದಿದ ತಕ್ಷಣ ಒಂದು ಒಳ್ಳೆ ಫೀಲಿಂಗ್ ಬರುತ್ತೆ. ಖಂಡಿತ ಮೇಡಮ್. ಎಂಟ್ರಿ ಆಗಿದ ತಕ್ಷಣ ಹೌದು ಒಂದು ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಹೌದು ಲೇಔಟ್ ಚೆನ್ನಾಗಿದೆ. ಯಾಕಂದ್ರೆ ನಾನು ನೋಡ್ದಂಗೆ ಇಷ್ಟು ಕ್ಲಿಯರ್ ಆಗಿರೋದು ಸೈಡ್ಸ್ ನೋಡ. ಯಾಕಂದ್ರೆ ಅವಾಗ ಸಿಸಿ ರೋಡ್ ಕೂಡ ಆಗಿದೆ, ಡ್ರೈನೇಜ್ ಫೆಸಿಲಿಟಿ ಆಗಿದೆ, ವಾಟರ್ದು, ಇನ್ನು ಕರೆಂಟ್ ಕೊಟ್ಟಿದ್ರ, ಆಮೇಲೆ ಸ್ಟ್ರೀಟ್ ಲೈಟ್ಸ್ ಕೂಡ ಆಗೋಗಿದೆ. ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಇದೆ. ನಿಮ್ಗೆ ಇನ್ನೂ ಒಂದ್ ಹೇಳ್ತೀನಿ ನೋಡಿ, ಮೇಂಟೆನೆನ್ಸ್ ಚಾರ್ಜ್ ಅಂತ ಎಲ್ಲಾ ಲೆವೆಟ್ ಅಲ್ಲೂ ಆಡ್ ಮಾಡ್ತಾರೆ ಕಸ್ಟಮರ್ಸ್ ಗಳಿಗೆ. ನಮ್ಗೆ 2 years ಮೇಂಟೆನೆನ್ಸ್ ಚಾರ್ಜಸ್ ಇಲ್ಲ. 2 years ಖಂಡಿತ ಇಲ್ಲ. ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ ಒಂದು ಗಿಡ ಮರಗಳನ್ನಾಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಅಷ್ಟನ್ನು ಕೂಡ ನಾವೇ ಮೇಂಟೈನ್ ಮಾಡ್ತೀವಿ 2 years ವರೆಗೂ. ಎಸ್ ಖಂಡಿತ. ಇದ್ರಲ್ಲಿ ಯಾವುದೇ ತರ ಡೌಟ್ ಬೇಡ. ಏನೇ ತೊಂದರೆ ಆದ್ರೂ ಕೂಡ ಅದಕ್ಕೆ ನಾವು ನಿಂತ್ಕೊಂಡು ಕ್ಲಿಯರ್ ಮಾಡ್ಬಿಟ್ಟು ಅದನ್ನ ರೆಡಿ ಮಾಡ್ಬಿಟ್ಟು ಕೊಡ್ತೀವಿ. ಎಲ್ಲೋ ಒಂದ್ ಕಡೆ ವಾಟರ್ ಬ್ಲಾಕ್ ಆಗಿರುತ್ತೆ, ಅದನ್ನ ರಿಲೀಸ್ ಮಾಡ್ಸೋಣ, ಅದನ್ನೆಲ್ಲ ಇರುತ್ತೆ. ಅದನ್ನೆಲ್ಲಾನು ಕೂಡ ಕಸ್ಟಮರ್ಸ್ ಮೇಲೆ ನಾವು ಯಾವ್ದು ಹಾಕಲ್ಲ. ಸರ್ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆಯಿಂದ ಅದು ನಿಮ್ ಜವಾಬ್ದಾರಿ ಅಂತ ನಾವು ಹೇಳಲ್ಲ. 2 years ವರೆಗೂ ಮೇಂಟೆನೆನ್ಸ್ ಫ್ರೀ ಇರುತ್ತೆ. 2 years ವರೆಗೂ ನೀವೇನ್ ಇದನ್ನ ನೋಡ್ತಾ ಇದೀರಾ ನೇಚರ್ ನ, ಆ ನೇಚರ್ ನ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಓಕೆ ಸರ್, ಪ್ರೈಸ್ ವೈಸ್ ಹೇಳಿದ್ರಿ, ಹೌದು ಇವಾಗ ಅಮ್ಯುನಿಟೀಸ್ ಬಗ್ಗೆ ಪ್ರತಿಯೊಂದನ್ನು ಹೇಳಿದ್ರಿ. ಹೌದು ಸರ್, ಫೈನಲ್ ಆಗಿ ನಮ್ಮ ವ್ಯೂವರ್ಸ್ ಗೆ ಏನ್ ಹೇಳಕ್ ಇಷ್ಟ ಬೀಳ್ತೀರಾ ಸರ್? ಮೇಡಮ್ ನಾನು ಆಲ್ರೆಡಿ ಹೇಳಿದೀನಿ, ಮತ್ತೆ ಅದನ್ನೇ ಹೇಳ್ತಾ ಇದೀನಿ. ಇಲ್ಲ ಫೈನಲ್ ಆಗಿ ಒಂದು ಇಲ್ಲ ಮೇಡಮ್, ನಾವು ಲಾಂಚ್ ಮಾಡಿರೋದನ್ನೇ ಕಡಿಮೆ ರೇಟಿಗೆ, 2299 rupees ಗೆ ಬೇರೆ ಯಾರು ಕೂಡ ಇಲ್ಲಿ ಕೊಡ್ತಾ ಇಲ್ಲ. ನೀವೇ ನೋಡ್ತಾ ಇದ್ದೀರಾ ಪಕ್ಕದಲ್ಲೇ ಇವಾಗ BMICPA ಲೆವೆಟ್ ಇದೆ. ಸೊ ಅವ್ರದ್ದು ಕೂಡ ನೀವು ಚೆಕ್ ಮಾಡ್ಕೊಂಡ್ ಬರ್ಬೋದು. ಹಾ ಮೇಡಮ್, ವಾಲ್ ಕಾಂಪೌಂಡ್ ಬರುತ್ತೆ. ಹೌದು, ಇವಾಗ ಏನ್ ಕಾಂಪೌಂಡ್ ಇದೆಯಲ್ಲ, ಸೊ ಎಲ್ ಶೇಪ್ ಅಲ್ಲಿ ಕಾಂಪೌಂಡ್ ಇದೆ. ಅದು ನೆಕ್ಸ್ಟ್ ಎಕ್ಸ್ಟೆಂಡ್ ಆಗ್ತಿದೆ ನಮ್ದೇ ಜಾಗ. ಹೌದು ಹೌದೌದು, ನೀವು ಅಲ್ಲಿ ನೋಡ್ಬೋದು. ಬೇಕಾದ್ರೆ ಇನ್ನೂ ಕೂಡ ವರ್ಕ್ ಪ್ರೊಸೆಸ್ ನಡೀತಿದೆ. ಈ ಪೋರ್ಷನ್ ಮುಗಿದ್ಮೇಲೆ ನೆಕ್ಸ್ಟ್ ಪೋರ್ಷನ್ ಸ್ಟಾರ್ಟ್ ಮಾಡ್ತೀವಿ. ಹೌದು, ಫೇಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ಇದು ಕಂಪ್ಲೀಟ್ ರೆಡಿ ಇರೋದ್ರಿಂದ ಇದನ್ನ ಮಾರ್ಕೆಟಿಂಗ್ ಪರ್ಪಸ್ ಗೋಸ್ಕರ ಅಥವಾ ಕಂಪ್ಲೀಟ್ ಆಗಿ ಸೇಲ್ ಮಾಡೋದಕ್ಕೋಸ್ಕರ ಇದನ್ನ ಪ್ರಮೋಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಇದೇ ತರ ಬರುತ್ತೆ ಅಂತ ಹೇಳಿ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ. ಹೌದು ಖಂಡಿತ. ಇವಾಗವರೆಗೂ ಟೋಟಲ್ ಆಗಿ ಎಷ್ಟು ಪ್ರಾಜೆಕ್ಟ್ಸ್ ಮುಗಿಸಿದಿರಾ ಮೇಡಮ್? ಆಲ್ರೆಡಿ ನಮ್ದು ಮೈಸೂರು ರೋಡ್ ಅಲ್ಲಿ ಮತ್ತೆ ಮಾಗಡಿ ಮೇನ್ ರೋಡ್ ಅಲ್ಲಿ ನಮ್ದೆಲ್ಲಾ ಪ್ರಾಪರ್ಟಿಗಳು ಇರೋದು. ಈಗ ಆಲ್ರೆಡಿ ಸಕ್ಸಸ್ಫುಲಿ ಆಗಿ 8 to 9 ಪ್ರಾಪರ್ಟೀಸ್ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿದೆ. ಅಪ್ಕಮಿಂಗ್ ಅಲ್ಲಿ BMRDA ಮತ್ತೆ BDA ಅಪ್ರೂವ್ಡ್ ಲೆವೆಟ್ ಕೂಡ ಬರ್ತಿದೆ. ಅದು ಕೂಡ ಮೈಸೂರು ರೋಡ್ ಅಲ್ಲೇ ಬರ್ತಾ ಇರೋದು. ಸೊ ಅಪ್ಕಮಿಂಗ್ ಅಂದ್ರೆ ವೆರಿ ಸೂನ್ ಅಲ್ಲೇ ಬರುತ್ತೆ. ಲಾಂಚ್ ಮಾಡ್ತಾ ಇದೀವಿ. ಅಂಡ್ ಇದು ಬಂದ್ಬಿಟ್ಟು KP ಗ್ರೀನ್ ಸಿಟಿ ಫೇಸ್ 5 ಅಂತ ಹೇಳಿ. ಹೌದು, ಇಲ್ಲಿಂದ ಜಸ್ಟ್ 1.5 kilometer ಮುಂದಕ್ಕೆ ಹೋದ್ರೆ ನಿಮ್ಗೆ ದೇವಗಿರಿ ಕ್ರಾಸ್ ಅಂತಿದೆ. ಆ ಕ್ರಾಸ್ ಅಲ್ಲೇನೆ, ಆ ಸರ್ಕಲ್ ಅಲ್ಲೇ ನಿಮ್ಗೆ KP ಗ್ರೀನ್ ಸಿಟಿ ಫೇಸ್ 6 ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇದೆ. ಸೊ ಅದು ಕೂಡ ವಿತ್ ಇನ್ ಶಾರ್ಟ್ಲಿ ಮಾರ್ಕೆಟಿಂಗ್ ಬರುತ್ತೆ. ಸರ್ ಅದೇನ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದೀರಾ ಸರ್? ಮೇಡಮ್ ಅದು ಬಂದ್ಬಿಟ್ಟು 3699 rupees ಇದೆ. ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ 2 minutes ಡ್ರೈವ್ ಮೈಸೂರು ರೋಡಿಂದ. ಅದಾದ್ಮೇಲೆ ಇನ್ನೊಂದೇನಂತ ಅಮ್ಯುನಿಟೀಸ್ ಇದಕ್ಕಿಂತ ಮಸ್ತ್ ಆಗಿ ಬರುತ್ತೆ. ಲಕ್ಸುರಿ ಅಮ್ಯುನಿಟೀಸ್. BDAದವರು ಮತ್ತೆ ಇನ್ ಕೇಸ್ ಆಫ್ ವಿಲ್ಲಾದವರು ಕಾಂಪಿಟೇಷನ್ ಮಾಡಿದ್ರೆ ಏನ್ ಬರುತ್ತಲ್ಲ ಅಮ್ಯುನಿಟೀಸ್, ಆ ತರ ಬರುತ್ತೆ. ಹೌದು, ಫೈನಲ್ ಲುಕ್ ಅಂತೂ ತುಂಬಾ ಚೆನ್ನಾಗಿ ಸೂಪರ್ ಆಗಿ ಬರುತ್ತೆ ಮೇಡಮ್ ಅದು. ಹೌದು ಸರ್, ವೆಯ್ಟ್ ಮಾಡ್ತಾ ಇದೀನಿ ನಾನು. ಖಂಡಿತ ಮೇಡಮ್, ನಿಮ್ಮ ಪ್ರಾಜೆಕ್ಟ್ ಗೆ ನೋಡೋಣ. ಇದ್ರಕ್ಕಿಂತ ಇದೇ ಚೆನ್ನಾಗಿದೆ ಅನಿಸ್ತಾ ಇದೆ ನನಗೆ ಮೇಡಮ್. ಇದೇನಿದೆಯಲ್ಲ ಇದಕ್ಕಿಂತ ಇನ್ನೂ ನೀಟಾಗಿ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಓಕೆ ನೋಡಿ ಫ್ರೆಂಡ್ಸ್, ಇಷ್ಟೊತ್ತು ಸೈಟ್ ರೇಟ್ ಎಲ್ಲ ಕೇಳಿದ್ರಿ, ಅಮ್ಯುನಿಟೀಸ್ ಏನೇನ್ ಬರುತ್ತೆ ಅಂತ ಕೇಳಿದ್ರಿ. ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಲ್ಲಿ ಸೈಟ್ ತಗೋಬೇಕಂತ ಯೋಚನೆ ಮಾಡ್ತಾ ಇದೀರಲ್ವಾ, ಅದು ಕಮ್ಮಿ ಬಜೆಟ್ ಅಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ದ ಪ್ರೈಸ್ ಇಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಒಂದ್ಸಲಿ ಡಿಸ್ಪ್ಲೇ ಕೆಳಗಡೆ ಆಗ್ತಾ ಇದೆಯಲ್ಲ ನಂಬರು, ಒಂದ್ಸಲಿ ಕಾಲ್ ಮಾಡಿ, ಸೈಟಿಗೆ ಬನ್ನಿ, ವಿಸಿಟ್ ಮಾಡಿ, ಆಫೀಸ್ಗೆ ಹೋಗಿ ಕೂಡ ಮೀಟ್ ಮಾಡಿ.
ನಿಮ್ದೇನಾದ್ರೂ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಜಸ್ಟ್ ಸರ್ಗೊಂದ್ಸಲಿ ಕಾಲ್ ಮಾಡಿದ್ರೆ ಸಾಕು, ಇನ್ನು ಕ್ಲಿಯರ್ ಕೂಡ ಮಾಡ್ಕೊಡ್ತಾರೆ. ಸರ್ ಇವಾಗ ಸೈಟ್ ವಿಸಿಟ್ ಮಾಡ್ಬೇಕಂದ್ರೆ ನೀವೇ ಕರ್ಕೊಂಡ್ ಬರ್ತೀರಾ ಸರ್? ಆಫೀಸ್ ಹತ್ರ ಏನಾದ್ರು ಸರ್ ಆಫೀಸ್ ಮೇಡಮ್ ಅಂದ್ರೆ ಫ್ಯಾಮಿಲಿ ವಿಸಿಟ್ ಮಾಡ್ತೀವಿ ಅಂತ ಅಂದ್ರೆ ಓಕೆ ಸೊ ಡೋರ್ ಸ್ಟೆಪ್ ವಿಸಿಟಿಂಗ್ ಕೊಡ್ತಾ ಇದೀವಿ. ಓಕೆ, ಡೋರ್ ಸ್ಟೆಪ್. ಹೌದು. ಇಲ್ಲ ಸರ್ ನಮ್ ವೆಹಿಕಲ್ ಅಲ್ಲೇ ಬರ್ತೀವಿ ಅಂದ್ರೆ ಆಫೀಸ್ ವರ್ಗೂ ಬೇಕಾದ್ರೆ ಬರ್ಬೋದು. ಆಫೀಸ್ ಇಂದ ನಮ್ ಟೀಮ್ ಅಲ್ಲಿ ನಿಮ್ಗೆ ಕರ್ಕೊಂಡ್ ಬಂದು ಇಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸೊ ಎರಡು ಕೂಡ ಫೆಸಿಲಿಟೀಸ್ ಇದೆ. ಎರಡು ಕೂಡ ಫೆಸಿಲಿಟೀಸ್ ಇದೆ. ಹಾಗಾದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬನ್ನಿ, ಡಿಸಿಷನ್ ಮೇಕರ್ ಜೊತೆ ಬನ್ನಿ, ನೋಡಿ ಲೇಔಟ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ಅಮ್ಯುನಿಟೀಸ್ ಹಂಗೆ ಕೊಟ್ಟಿದ್ದಾರೆ, ಲೇಔಟ್ ಅಷ್ಟೇ ತುಂಬಾನೇ ಕ್ಲಿಯರ್ ಆಗಿದೆ. ಡಾಕ್ಯುಮೆಂಟ್ಸ್ ತಗೊಂಡೋಗಿ ಚೆಕ್ ಮಾಡಿಸಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ನ ನೀವು ಮಾಡ್ಕೋಬಹುದು. ಹಾಗೆ ವಾಟರ್ ಫೆಸಿಲಿಟಿ ಕೂಡ ಬಂದಿದೆ, ಡ್ರೈನೇಜು, ಎಲೆಕ್ಟ್ರಿಸಿಟಿ, ಇನ್ನೇನ್ ಬೇಕು ಫ್ರೆಂಡ್ಸ್. ಪ್ರೈಸಸ್ ಅಲ್ಲೂ ಅಷ್ಟೇ ತುಂಬಾನೇ ಕಮ್ಮಿ ಇದೆ. ಹಾಗೆ ಸಿಟಿ ಲಿಮಿಟ್ಸ್ ಅಂತೂ ತುಂಬಾನೇ ಹತ್ರ ಇದೆ ಅಂತಾನೆ ಹೇಳ್ಬೋದು. ಓಕೆ ಸರ್. ಮೇಡಮ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಡಮ್ ಕಾನ್ಫಿಡೆನ್ಸ್ ಆಗಿ ಒಂದ್ ಹೇಳ್ತೀನಿ ಕೇಳಿ ನಿಮ್ ವ್ಯೂವರ್ಸ್ ಗಳಿಗೆ. ಇವತ್ತಿನವರೆಗೂ ನೀವ್ ಎಲ್ಲಾ ಕಡೆ ಹೋಗಿರ್ತೀರಾ, ಎಷ್ಟೆಷ್ಟು ದುಡ್ಡು ಹಾಕ್ಬಿಟ್ಟು ಕಳ್ಕೊಂಡಿದೀವಿ ಸರ್, ಆ ತರ ಆಯ್ತು ಈ ತರ ಆಯ್ತು ಅಂತ ತುಂಬಾ ಜನ ಹೇಳಿರ್ತಾರೆ. ನಮ್ದೇನಂತ ಅಂದ್ರೆ ನೀವ್ 5000 rupees ಕೊಟ್ಟು ಬುಕ್ ಮಾಡ್ಕೊಂಡಿರ್ತೀರಾ, ಏನೇ ರೀಸನ್ ಇರ್ಲಿ, ಒಂದು ಏನಾದ್ರೂ ನೆಕ್ಸ್ಟ್ ಪೇಪರ್ ಅಲ್ಲಿ ಇಶ್ಯೂಸ್ ಇರ್ಬೋದು, ಅಥವಾ ಸರ್ ಇಲ್ಲ ನನ್ಗೇನಾದ್ರೂ ಬೇರೆ ಕಡೆ ಪ್ರಾಪರ್ಟಿ ಸಿಕ್ತು ಆ ರೀಸನ್ ಇರ್ಬೋದು, ಅಥವಾ ಇಲ್ಲ ಬಜೆಟ್ ಏನೋ ನಂಗೆ ಪ್ರಾಬ್ಲಮ್ ಆಗ್ತಿದೆ, ಅಥವಾ ನನ್ ಲೋನ್ ಪ್ರಾಬ್ಲಮ್ ಆಗ್ತಿಲ್ಲ, ಈ ತರದ್ ಏನೇ ರೀಸನ್ ಇರ್ಲಿ, ನೀವು ಜಸ್ಟ್ ನನಗೆ ಇಲ್ಲ ಸರ್ ನನ್ ಕೈಲಿ ಆಗ್ತಿಲ್ಲ ನಾನು ತಗೊಳಕ್ಕೆ ಅಂತ ಅಂದ್ರೆ 5000 rupees ಆನ್ ಸ್ಪಾಟ್ 100% ಆ ಕ್ಷಣನೇ ಆಗುತ್ತೆ ಅವ್ರಿಗೆ ರಿಟರ್ನ್ ಮಾಡ್ಲೇಬೇಕು ಮೇಡಮ್. ಬಿಕಾಸ್ ಆಫ್ ಏನಕ್ಕೆ ಅಂದ್ರೆ ಸಿ ಕಸ್ಟಮರ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಒಬ್ರು ಕಸ್ಟಮರ್ ನ ನಾವು ಆ ಒಂದೇ ಒಂದ್ ರೂಪಾಯಿಗೋಸ್ಕರ ನಾವೇನಾದ್ರೂ ಹೋಲ್ಡ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಮ್ ಕಸ್ಟಮರ್ ಫ್ಲೋ ಬರಲ್ಲ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಅವ್ರ ಅಗ್ರಿಮೆಂಟ್ ಮಾಡ್ಕೊಂಡಾಗಿರ್ಲಿ ಅಥವಾ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೂ ಆಗಿರ್ಲಿ, ಅವ್ರು ಏನ್ ಪೇಮೆಂಟ್ ಮಾಡಿರ್ತಾರೆ ಆ ಪೇಮೆಂಟ್ ಏನಾಗಿರುತ್ತೆ ಆನ್ ಸ್ಪಾಟ್ ಅಲ್ಲಿ ರಿಟರ್ನ್ ಆಗುತ್ತೆ. ಖಂಡಿತ ಸರ್. ಇನ್ನೇನ್ ಫೆಸಿಲಿಟಿ ಬೇಕು ಸರ್? ಇಷ್ಟೆಲ್ಲ ಪ್ರೊವೈಡ್ ಮಾಡ್ತಾ ಇದೀರಾ ನಮ್ಮ ಕಸ್ಟಮರ್ಸ್ ಗೆ, ವ್ಯೂವರ್ಸ್ ಗೆ ಎಲ್ಲಾರು. ಫ್ರೆಂಡ್ಸ್ ಇನ್ನೇನು ಯೋಚನೆ ಮಾಡ್ತಿದೀರಾ? ಒಂದ್ಸಲಿ ಬನ್ನಿ, ಸೈಟ್ ಬಂದು ನೋಡಿ ಫ್ರೆಂಡ್ಸ್, ನಿಮ್ಗೆನೆ ಗೊತ್ತಾಗುತ್ತೆ. ತುಂಬಾನೇ ಚೆನ್ನಾಗಿದೆ ಲೇಔಟ್ ಮಾತ್ರ. ತುಂಬಾ ಖುಷಿ ಆಯ್ತು ನಿಮ್ಮ ಲೇಔಟ್ ಬಂದು ಇವತ್ತು ನಿಮ್ ಲೇಔಟ್ ನ ನೋಡಿದ್ವಿ. ಹಾಗೆ ನಮ್ಮ ವ್ಯೂವರ್ಸ್ಗೂ ಇಷ್ಟ ಆಗಿರುತ್ತೆ. ಈ ತರ ಕಾನ್ಸೆಪ್ಟ್, ಈ ತರ ಅಮ್ಯುನಿಟೀಸ್ ಪ್ರೈಸಿಂಗ್ ವೈಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಹಾಗೆ ನಿಯರ್ ಬೈ ಕೂಡ. ಸರ್ ನೆಕ್ಸ್ಟ್ ನಿಮ್ಮ ಫೇಸ್ 6 ಖಂಡಿತ ಬೇಗನೆ ಲಾಂಚ್ ಆಗ್ಲಿ, ಬೇಗನೆ ಎಲ್ಲ ಸೈಟ್ಸ್ ಸೇಲ್ ಆಗ್ಲಿ ಅಂತ ಅನ್ಕೊಳ್ತೀನಿ. ಹೌದು ಮೇಡಮ್. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಲೇಔಟ್ ಬಂದು ನಮ್ಮ ಲೇಔಟ್ ಅಲ್ಲಿ ನೀವು ಇದನ್ನೆಲ್ಲ ನೋಡಿ ಅಂದ್ರೆ ಡಾಕ್ಯುಮೆಂಟ್ಸ್ ನೋಡಿದೀರಾ, ಅಂಡ್ ನಮ್ ಲೇಔಟ್ ಅಲ್ಲಿ ಡೆವಲಪ್ಮೆಂಟ್ ನೋಡಿದೀರಾ, ಅಂಡ್ ಇದಕ್ಕೆ ಯಾವ ತರ ಅಂದ್ರೆ ಇಮಿಡಿಯೇಟ್ಲಿ ಮನೆ ಕಟ್ಕೊಬಹುದು ಅಥವಾ ಕಟ್ಕೊಂಬಾರ್ದು ಅಂತಾನು ಕೂಡ ನೀವು ನೋಡಿದೀರಾ. ಮನೆ ಕಟ್ಕೋಬಹುದು ವ್ಯೂವರ್ಸ್. ಸೊ ಎಲ್ಲಾ ತರದ್ದು ಡೆವಲಪ್ಮೆಂಟ್ ರೆಡಿ ಇದೆ. ಸೊ ಮಾಡೋಣ ಮೇಡಮ್. ಸೊ ನೆಕ್ಸ್ಟ್ ಫೇಸ್ 6 ಕೂಡ ನಿಮ್ಮನ್ನೇ ಇನ್ವೈಟ್ ಮಾಡ್ತೀನಿ, ಅದನ್ನು ಕೂಡ ಬಂದು ಡೆವಲಪ್ಮೆಂಟ್ ನೋಡಿ. ಲಕ್ಸುರಿ ಡೆವಲಪ್ಮೆಂಟ್ ಬರುತ್ತೆ ಸರ್. ಇದೇ ಸಕ್ಕತ್ತಾಗಿ ಅನಿಸ್ತು ಸರ್ ಮೇಡಮ್, ಇದಕ್ಕಿಂತ ಚೆನ್ನಾಗಿ ಬರುತ್ತೆ ಖಂಡಿತ. ನೋಡಿ ತುಂಬಾನೇ ಚೆನ್ನಾಗಿದೆ ಲೇಔಟ್ಸ್ ಫ್ರೆಂಡ್ಸ್. ಇವಾಗ ನೋಡ್ತಾ ಇದೀರಲ್ಲ, ಎಲ್ಲಾ ಫೆಸಿಲಿಟೀಸ್ ಕೂಡ ಇದೆ. ಒಂದ್ಸಲಿ ಬನ್ನಿ, ಸೈಟ್ ವಿಸಿಟ್ ಮಾಡಿ, ಸೈಟ್ ನ ಬುಕ್ ಮಾಡ್ಕೋಬಹುದು. ಇಷ್ಟೊತ್ತು ನೀವು ಫೇಸ್ 5 ನೋಡಿದ್ರಿ. ಇದು ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಫೇಸ್ 6 ಆಗಿರುತ್ತೆ. ತುಂಬಾನೇ ಚೆನ್ನಾಗಿ, ಅದ್ರಕ್ಕಿಂತ ಇನ್ನೂ ತುಂಬಾನೇ ಚೆನ್ನಾಗಿದ್ದು ಡೆವಲಪ್ಮೆಂಟ್ ಕೂಡ ಆಗ್ತದೆ. ಇದರ ಪ್ರೈಸಿಂಗ್ ಬಂದ್ಬಿಟ್ಟು 3699 ಆಗುತ್ತೆ. ಅಂದ್ರೆ 3699 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಇನ್ನು ರೆಡಿ ಮಾಡ್ತಾ ಇದಾರೆ, ಮಾರ್ಕಿಂಗ್ ಆಗಿದೆ, ಪ್ರತಿಯೊಂದು ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದು ಕೂಡ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ನಾವು ಶೇರ್ ಮಾಡೋಷ್ಟರಲ್ಲಿ ಎಲ್ಲ ಕೂಡ ಪ್ರಾಜೆಕ್ಟ್ ಇದು ಕಂಪ್ಲೀಟ್ ಆಗಿರುತ್ತೆ. ಮೀನ್ಸ್ CC ರೋಡ್ ಆಗಿರುತ್ತೆ, ಹಾಗೆ ವಾಟರ್, ಡ್ರೈನೇಜು, ಕನೆಕ್ಟಿವಿಟಿ, ಅವಾಗಲೇ ನೀರಿನ ವ್ಯವಸ್ಥೆ ಎಲ್ಲಾನು ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ರೆಡಿ ಆಗೋದಿದೆ ಅಷ್ಟೇನೆ ಅಲ್ಲೇ ಒಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಅನತಿ ಗ್ರೂಪ್ ಅವರ ಫೇಸ್ 6 ನ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಈ ಲೇಔಟ್ ಫೇಸ್ 6 ಬಂದ್ಬಿಟ್ಟು ನಿಮ್ಗೆ ಪ್ರೈಸಿಂಗ್ ಬಂದ್ಬಿಟ್ಟು ಪರ್ ಸ್ಕ್ವೇರ್ ಫೀಟ್ ಗೆ 3699 ರೂಪಾಯಿ, ಅಂದ್ರೆ 3699 ರುಪೀಸ್ ಆಗುತ್ತೆ ಫ್ರೆಂಡ್ಸ್. ಇನ್ನೇನು ಡೆವಲಪ್ಮೆಂಟ್ ಕೂಡ ಆಗ್ತದೆ. ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಫೇಸ್ 6 ರೆಡಿ ಆಗಿರುತ್ತೆ, ಆ ವಿಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.